ಮಾದರಿ ಪ್ರಶ್ನೆ ಪತ್ರಿಕೆ 12. ಸೊ ನಿಮಗೆಲ್ಲ ಆತ್ಮೀಯದಂಥ ಸ್ವಾಗತ. ಯಾರು ಇವತ್ತು ಎಲ್ಲ ಹೊಸದಾಗಿ ನೋಡ್ತಾ ಇದ್ದಾರೆ, ಸೊ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಮರಿದೇ ಎಲ್ಲರಿಗೂ ಶೇರ್ ಮಾಡಿ. ಬಹಳ ಪ್ರಮುಖವಾಗಿ ನಮ್ಮ ಎಜುಕೇಷನ್ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ನಿಮಗೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಆಗಲಿ, ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಆಗಲಿ, ಸೊ ಎಲ್ಲವೂ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವೈಲೇಬಲ್ ಇದೆ. ನೀವು ಅಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಎಲ್ಲ ಕೈಂಡ್ಸ್ ಆಫ್ ಲಿಂಕ್ಸು ಅವೈಲೇಬಲ್ ಇದೆ. ಸೊ ದಯಮಾಡಿ ಎಲ್ಲ ನಮ್ಮ ಒಂದು ಚಾನಲ್ಸ್ಗೂ ಸಬ್ಸ್ಕ್ರೈಬ್ ಆಗಿ, ಜಾಯಿನ್ ಆಗಿ, ಸೊ ಎಲ್ಲರಿಗೂ ಶೇರ್ ಮಾಡಿ. ಸೊ ವಿತೌಟ್ ಎನಿ ಪೇಮೆಂಟು ನಾವು ಇದನ್ನು ಪೇ ಮಾಡ್ತೇವೆ, ಐ ಥಿಂಕ್ ಕ್ಲಾಸಸ್ಸನ್ನು ಪ್ರೊವೈಡ್ ಮಾಡ್ತಾ ಇರುವಂಥದ್ದು. ಸೊ ನಮ್ಮ ವೀಡಿಯೋ ಸೆಷನ್ ಕೆಳಗಡೆ ಸೂಪರ್ ಥ್ಯಾಂಕ್ಸ್ ಅಂತಕ್ಕಂಥ ಒಂದು ಆಪ್ಷನ್ ಬರುತ್ತೆ ನಿಮಗೆ, ಐ ಥಿಂಕ್ ವೀಡಿಯೋ ನೋಡಬೇಕಾದ್ರೆ. ಸೊ ಯಾರಿಗಾದರೂ ಐ ಥಿಂಕ್ ಕಾಂಟ್ರಿಬ್ಯೂಷನ್ ಮಾಡಬೇಕು ಅಂತ ಅನಿಸಿದ್ರೆ ನೀವು ಮಾಡ್ಬೋದು. ಬಟ್ ಸೊ ಮಾಡಲೇಬೇಕು ಅಂತ ನಾವು ಹೇಳ್ತಿಲ್ಲ. ಸೊ ನಿಮಗೆ ಏನಾದರೂ ಮಾಡಬೇಕು ಅಂತ ಅನಿಸಿದ್ರೆ ಸೊ ಯು ಕ್ಯಾನ್. ಸೊ ಲೆಟ್ಸ್ ಬಿಗಿನ್ಸ್ ಫ್ರಮ್ ದ ಕ್ವಶನ್ ನಂಬರ್ 1. ನೋಡಿ, ಮಾದರಿ ಪ್ರಶ್ನೆ ಪತ್ರಿಕೆ 12ರಲ್ಲಿ ದೇವಾಲಯಗಳ ದೇವಾಲಯ ಎಂದು ಯಾವ ದೇವಾಲಯವನ್ನು ಕರೆಯುತ್ತಾರೆ ಅಂತ. ನೋಡಿ, ಇಟ್ ಈಸ್ ವೆರಿ ಇಂಪಾರ್ಟೆಂಟು. ದೇವಾಲಯಗಳ ದೇವಾಲಯ ಅಂತ. ಸೊ ಯಾವುದನ್ನು ಹೇಳ್ತೀವಿ ಅಂತ. ಈಗ ಬ್ಯಾಂಕುಗಳ ಬ್ಯಾಂಕು ಅಂತ ಹೇಳೋದು ಯಾವುದು? ನಾವು ರಿಸರ್ವ್ ಬ್ಯಾಂಕು. ಅದೇ ಥರ ಇದು ಟೆಂಪಲ್ಸ್ಗೆ ಸಂಬಂಧಪಟ್ಟಿದ್ದು ದೇವಾಲಯಗಳ ದೇವಾಲಯ ಅಂತ. ಸೊ ಒಂದು 4 ಆಪ್ಷನ್ ಇದೆ. ಕಂಡರಿಯ ಮಹಾದೇವ ದೇವಾಲಯ, ಬೇಲೂರು ಚೆನ್ನಕೇಶವ ದೇವಾಲಯ, ಇಟಗಿ ಮಹಾದೇವ ದೇವಾಲಯ, ರಾಜರಾಜೇಶ್ವರ ದೇವಾಲಯ ಅಂತಿದೆ. ಆಪ್ಷನ್ ಸಿ ಇದೆಯಲ್ಲ, ಇಟಗಿ ಮಹಾದೇವ ದೇವಾಲಯ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ಇಟಗಿ ಮಹಾದೇವ ದೇವಾಲಯವನ್ನು ದೇವಾಲಯಗಳ ದೇವಾಲಯ ಅಂತ ಕರಿಬೇಕು ಅಂದರೆ ಅದು ಒಂದಷ್ಟು ಅದರ ನಿರ್ಮಾಣ ಆಗಿರ್ಬೋದು, ಅದರ ಶಿಲ್ಪಿ ಆಗಿರ್ಬೋದು, ಅದರ ಕೆತ್ತನೆ ಕೆಲಸಗಳಾಗಿರ್ಬೋದು, ಅದರ ಭವ್ಯತೆ ಆಗಿರ್ಬೋದು, ಅದರ ಪರಂಪರೆ ಆಗಿರ್ಬೋದು, ಇವೆಲ್ಲವನ್ನು ಐ ಥಿಂಕ್ ಒಟ್ಟುಗೂಡಿಸೇ ಆ ಹೆಸರನ್ನ ಇಟ್ಟಿರುವಂಥದ್ದು, ಆಯಿತಾ. ಸೊ ಭಾರತದ ಯಾವ ನಗರದಲ್ಲಿ ಅಲುಗಾಡುವ ಮಿನಾರ್ಗಳನ್ನು ಹೊಂದಿರುವ ಮಸೀದಿ ಇದೆ ಅಂತ. ಸೊ ಯಾವ ನಗರದಲ್ಲಿ ಇಂಡಿಯಾದಲ್ಲಿ ಅಲುಗಾಡುವ ಮಿನಾರ್ ಅಂತ. ಸೊ ಆ ಒಂದು ಮಸೀದಿ ಎಲ್ಲಿದೆ ಅಂತ. ಇಲ್ಲಿ ಅಹಮದಾಬಾದು, ವಿಜಾಪುರ, ಕಲಬುರಗಿ ಮತ್ತು ದೆಹಲಿ ಅಂತಿದೆ. ಸೊ ಅಲುಗಾಡುವ ಮಿನಾರ್ಗಳನ್ನು ಹೊಂದಿರತಕ್ಕಂಥ ಒಂದು ಮಸೀದಿ ಎಲ್ಲಿದೆ ಅಂದರೆ ನಮ್ಮ ಇಂಡಿಯಾದಲ್ಲಿ ಅದು ಅಹಮದಾಬಾದಲ್ಲಿದೆ. ಸೊ ವಿಜಾಪುರ, ಕಲಬುರಗಿ, ದೆಹಲಿ ಯಾವುದೂ ಇಲ್ಲ. ಅಹಮದಾಬಾದ್ ಇಟ್ ಇಸ್ ರೈಟ್ ಆನ್ಸರ್ ಅದಕ್ಕೆ. 3ನೇ ಪ್ರಶ್ನೆ, ಬಂಕಿಮಚಂದ್ರ ಚಟ್ಟೋಪಾಧ್ಯಾಯರ ಆನಂದ ಮಠ ಕಾದಂಬರಿಯು ಯಾವ ನಾಗರಿಕ ದಂಗೆಯನ್ನು ಆಧರಿಸಿದೆ ಅಂತ. ಸೊ ಆನಂದ ಮಠ ಅಂತಕ್ಕಂಥ ಒಂದು ಕಾದಂಬರಿ ಏನು ಬರೆದಿದ್ದಾರೆ ಬಂಕಿಮಚಂದ್ರ ಚಟ್ಟೋಪಾಧ್ಯಾಯ ಅವರು, ಸೊ ಯಾವ ಒಂದು ನಾಗರಿಕ ದಂಗೆಯನ್ನು ಅದು ಒಳಗೊಂಡಿದೆ ಅಂತ, ಆಧರಿಸಿದೆ ಅಂತ. ಸೊ ಇಂಡಿಗೋ ದಂಗೆ, ಕುಕಾ ದಂಗೆ, ಸನ್ಯಾಸಿ ದಂಗೆ ಮತ್ತು ದುಂಡಿಯಾ ದಂಗೆ ಇದೆ. ಆಪ್ಷನ್ ಸಿ ಇದೆಯಲ್ಲ, ಸನ್ಯಾಸಿ ದಂಗೆ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು ಕ್ವಶನ್ ನಂಬರ್ 4 ನೋಡೋಣ ಈಗ. ಭಾರತದ ಹೊರಗೆ ಕಾಲಿಟ್ಟ ಪ್ರಥಮ ದೇಶಿ ದೊರೆ ಅಂತ. ಭಾರತದ ಹೊರಗೆ ಕಾಲಿಟ್ಟ ಅಂದರೆ ಭಾರತವನ್ನು ಐ ಥಿಂಕ್ ಭಾರತದ ಆಚೆಗೆ ಅಂತ, ಭಾರತದ ಹೊರಗೆ ಕಾಲಿಟ್ಟಂಥ ಪ್ರಥಮ ದೇಶಿ ದೊರೆ ಅಂದರೆ ನಮ್ಮ ದೇಶದ ಒಬ್ಬ ದೊರೆ, ನಮ್ಮ ದೇಶವನ್ನು ಬಿಟ್ಟು ಹೊರಗೆ ಕಾಲಿಟ್ಟಂಥ ಒಬ್ಬ ದೊರೆ ಯಾರು ಅಂತ ಇಲ್ಲಿ. ಸೊ ವೆಂಕಟಪ್ಪ ನಾಯಕ, ಚಿಕ್ಕ ವೀರರಾಜ, ಲಿಂಗರಾಜ ಮತ್ತು ರಾಜಾರಾಮ್ ಮೋಹನ್ ರಾಯ್ ಅಂತಿದೆ. ಆಪ್ಷನ್ ಬಿ ಇದೆಯಲ್ಲ, ಚಿಕ್ಕ ವೀರರಾಜ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಯಾವ ಕಾಯ್ದೆಯು ಲಂಡನ್ನಲ್ಲಿರ್ತಕ್ಕಂಥ ಭಾರತೀಯ ಉನ್ನತ ಆಯುಕ್ತರ ಕಚೇರಿ ರಚನೆಗೆ ಅವಕಾಶ ಕಲ್ಪಿಸಿತು ಅಂತ. ಯಾವ ಕಾಯ್ದೆಯು ಲಂಡನ್ನಲ್ಲಿರ್ತಕ್ಕಂಥ ಭಾರತೀಯ ಉನ್ನತ ಆಯುಕ್ತರ ಕಚೇರಿಯ ರಚನೆಗೆ ಅವಕಾಶವನ್ನು ಕಲ್ಪಿಸಿತು. ಭಾರತ ಸರ್ಕಾರ ಕಾಯ್ದೆ 1858, ಮಿಂಟೋ ಮಾರ್ಲೆ ಸುಧಾರಣೆಗಳು 1909, ಮಾಂಟೆಗೋ ಚೇಮ್ಸ್ಬರ್ಟ್ ಸುಧಾರಣೆಗಳು 1919, ಭಾರತ ಸರ್ಕಾರದ ಕಾಯ್ದೆ 1935. ಇನ್ನೊಂದು ಸಲ ಓದ್ಕೊಳ್ಳಿ ಈಗ. ಯಾವ ಕಾಯ್ದೆಯು ಲಂಡನ್ನಲ್ಲಿರತಕ್ಕಂಥ ಭಾರತೀಯ ಉನ್ನತ ಆಯುಕ್ತರ ಕಚೇರಿ ರಚನೆಗೆ, ಅಂದರೆ ಲಂಡನ್ನಲ್ಲಿರತಕ್ಕಂಥ ಭಾರತೀಯರ ಉನ್ನತ ಆಯುಕ್ತರ ಕಚೇರಿ ರಚನೆಗೆ ಅವಕಾಶ ಕಲ್ಪಿಸುತ್ತೆ ಅಂತ. ಸೊ ಅದು ಬಂದ್ಬಿಟ್ಟು ಮಾಂಟೆಗೋ ಚೇಮ್ಸ್ಬರ್ಟ್ ಸುಧಾರಣೆಗಳು ಅಂತ ಬರುತ್ತೆ, 1919. ಅದು ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು, ಸರ್ಕಾರಿ ಆಯೋಗವು ಈ ಕೆಳಗಿನ ಯಾವ ವಿಷಯಕ್ಕೆ ಸಂಬಂಧಪಟ್ಟಿದೆ ಅಂತ. ಶಾಸಕಾಂಗ ಮತ್ತು ಕಾರ್ಯಾಂಗ ಮತ್ತು ನ್ಯಾಯಾಂಗ, ಪ್ರಧಾನಮಂತ್ರಿ ಮತ್ತು ರಾಷ್ಟ್ರಪತಿ, ಕೇಂದ್ರ ಮತ್ತು ರಾಜ್ಯಗಳು. ಈ ಸರ್ಕಾರಿ ಆಯೋಗ ಅಂತಕ್ಕಂಥದ್ದು ಕೇಂದ್ರ ಮತ್ತು ರಾಜ್ಯಗಳಿಗೆ ಸಂಬಂಧಪಟ್ಟಂಥ ಒಂದು ಆಯೋಗ ಅದು. ಸೊ ಲೆಟ್ಸ್ ಗೋ ಫಾರ್ವರ್ಡ್ ದ ಕ್ವಶನ್ ನಂಬರ್ 7 ನೋಡೋಣ ಈಗ. 6 ಪ್ರಶ್ನೆಗಳಿಗೆ ಸರಿಯಾದಂಥ ಉತ್ತರ ಗೊತ್ತಾಯ್ತು ನಿಮಗೆ. ಕೆಳಗಿನ ಯಾವ ಪ್ರಾಧಿಕಾರವು ಚುನಾವಣಾ ಕ್ಷೇತ್ರಗಳನ್ನು ಅಧಿಕೃತವಾಗಿ ವಿಭಜನೆ ಮಾಡುತ್ತೆ ಅಂತ. ಕೆಳಗಿನ ಯಾವ ಪ್ರಾಧಿಕಾರವು ಚುನಾವಣಾ ಕ್ಷೇತ್ರವನ್ನು ಅಧಿಕೃತವಾಗಿ ವಿಭಜನೆ ಮಾಡುತ್ತೆ ಅಂದರೆ ಡಿವೈಡ್ ಮಾಡುತ್ತೆ ಅಂತ. ಚುನಾವಣಾ ಆಯೋಗ, ಸರ್ವೋಚ್ಚ ನ್ಯಾಯಾಲಯ, ರಾಜ್ಯ ಪುನರ್ಸಂಘಟನಾ ಆಯೋಗ, ಡೆಲಿಮಿಟೇಷನ್ ಆಯೋಗ ಅಂತಿದೆ. ಸೊ ಚುನಾವಣಾ ಕ್ಷೇತ್ರವನ್ನು ಅಧಿಕೃತವಾಗಿ ವಿಭಜನೆ ಮಾಡ್ತಕ್ಕಂಥ ಪ್ರಾಧಿಕಾರ ಯಾವುದಪ್ಪ ಅಂದರೆ ಸೊ ಡೆಲಿಮಿಟೇಷನ್ ಆಯೋಗ ಅಂತ, ಅದಕ್ಕೆ ಪ್ರತ್ಯೇಕವಾಗಿ ಹೇಳುವಂಥದ್ದು. ಸೊ ಹಾಗಾಗಿ ಆಪ್ಷನ್ ಡಿ ಇದೆಯಲ್ಲ, ಅದು ರೈಟ್ ಆನ್ಸರ್ ಆಗುತ್ತೆ, ಡೆಲಿಮಿಟೇಷನ್ ಆಯೋಗ. ಸಂವಿಧಾನದಲ್ಲಿದ್ದ ಮೂಲಭೂತ ಕರ್ತವ್ಯಗಳಿಗೆ 11ನೇ ಕರ್ತವ್ಯವನ್ನು ಎಷ್ಟನೇ ತಿದ್ದುಪಡಿ ಮೂಲಕ ಸೇರಿಸಿದೆ ಅಂತ. ಸಂವಿಧಾನದಲ್ಲಿದ್ದ ಮೂಲಭೂತ ಕರ್ತವ್ಯಗಳಿಗೆ 11ನೇ ಕರ್ತವ್ಯವನ್ನು ಎಷ್ಟನೇ ತಿದ್ದುಪಡಿ ಮೂಲಕ ಸೇರಿಸಿದೆ. 42ನೇ ತಿದ್ದುಪಡಿ, 56ನೇ ತಿದ್ದುಪಡಿ, 86ನೇ ತಿದ್ದುಪಡಿ, 54ನೇ ತಿದ್ದುಪಡಿ. ಸೊ ಆಪ್ಷನ್ ಸಿ ಇದೆಯಲ್ಲ, 86ನೇ ತಿದ್ದುಪಡಿ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಸಂವಿಧಾನದಲ್ಲಿರ್ತಕ್ಕಂಥ ಮೂಲಭೂತ ಕರ್ತವ್ಯಗಳಿಗೆ 11ನೇ ಕರ್ತವ್ಯವನ್ನು ಎಷ್ಟನೇ ತಿದ್ದುಪಡಿ ಮೂಲಕ ಸೇರಿಸಿದೆ, 86ನೇ ತಿದ್ದುಪಡಿ. ಸೊ ನೆಕ್ಸ್ಟು ರೈಟ್ ಸೈಡ್ಗೆ ಮಾಡೋಣ. ಕ್ವಶನ್ ನಂಬರ್ 9 ಈ ಕಡೆ ಇದೆ ಈಗ. ಸೊ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿಗೆ ಸಂಬಂಧಪಟ್ಟಿದ್ದು ಕೆಳಗಿನವುಗಳಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಸೇರಿಲ್ಲದಿರುವುದು ಅಂತ ಯಾವುದು ಸೇರಿಲ್ಲ ಅಂತ. ಡೈರೆಕ್ಟಿವ್ ಪ್ರಿನ್ಸಿಪಲ್ ಸ್ಟೇಟ್ ಪಾಲಿಸಿಯಲ್ಲಿ
ಸೇರಿಲ್ಲದೆ ಇರತಕ್ಕಂಥ ಒಂದು ಪಾಯಿಂಟ್ ಯಾವುದು ಅಂತ ಇಲ್ಲಿ ವಯಸ್ಕರ ಶಿಕ್ಷಣ, ಬಡವರಿಗೆ ಕಾನೂನು ನೆರವು, ಕನಿಷ್ಠ ಕೂಲಿ, ಕಡ್ಡಾಯ ಪ್ರಾಥಮಿಕ ಶಿಕ್ಷಣ. ಆಪ್ಷನ್ ಎ ಇದೆಯಲ್ಲ ವಯಸ್ಕರ ಶಿಕ್ಷಣ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ, ಆಪ್ಷನ್ ಎ. ನೆಕ್ಸ್ಟು 10ನೇದು, ಕೆಳಗಿನ ಯಾವ ವಿಧದ ಮೂಲಭೂತ ಹಕ್ಕು ಅಸ್ಪೃಶ್ಯತೆಯ ನಿವಾರಣೆಯನ್ನು ಒಳಗೊಂಡಿದೆ? ಕೆಳಗಿನ ಯಾವ ವಿಧದ ಮೂಲಭೂತ ಹಕ್ಕು ಅಸ್ಪೃಶ್ಯತೆಯ ನಿವಾರಣೆಯನ್ನು ಒಳಗೊಂಡಿದೆ? ಧಾರ್ಮಿಕ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆ ವಿರುದ್ಧದ ಹಕ್ಕು, ಸಮಾನತೆಯ ಹಕ್ಕು. ಸೊ ಆಪ್ಷನ್ ಡಿ ದಿ ರೈಟ್ ಆನ್ಸರು ಸಮಾನತೆಯ ಹಕ್ಕು, ಅದು ಇಲ್ಲಿ ಸರಿಯಾಗುತ್ತೆ. ನೆಕ್ಸ್ಟ್ 11ನೇದು, ಲಿಕ್ಕವಳ್ಳಿ ಜಲಾಶಯ ಯೋಜನೆ ಯಾವ ಒಂದು ನದಿಗೆ ಕಟ್ಟಲಾಗಿದೆ? ಲಿಕ್ಕವಳ್ಳಿ ಜಲಾಶಯ ಯೋಜನೆ ಯಾವ ಒಂದು ನದಿಗೆ ಕಟ್ಟಲಾಗಿದೆ ಅಂತ? ಹಾರಂಗಿ, ಮಾಂಜ್ರಾ, ಭದ್ರಾ, ವೇದಾವತಿ. ಹಾರಂಗಿ, ಮಾಂಜ್ರಾ, ಭದ್ರಾ, ವೇದಾವತಿ. ಆಪ್ಷನ್ ಸಿ ಇದೆಯಲ್ಲ ಭದ್ರಾ, ಅದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು 12ನೇ ಪ್ರಶ್ನೆ, ರಾಜ ರಾಮಣ್ಣನವರು ಯಾವ ಒಂದು ಕ್ಷೇತ್ರಕ್ಕೆ ಸಂಬಂಧಿಸಿದವರಾಗಿದ್ದಾರೆ? ರಾಜ ರಾಮಣ್ಣನವರು ಯಾವ ಒಂದು ಕ್ಷೇತ್ರಕ್ಕೆ ಸಂಬಂಧಿಸಿದವರಾಗಿದ್ದಾರೆ? ರಂಗಭೂಮಿ, ಅಣುವಿಜ್ಞಾನ, ಹರಿಕತೆ ಮತ್ತು ಮನೋವಿಜ್ಞಾನ. ರಂಗಭೂಮಿ, ಅಣುವಿಜ್ಞಾನ, ಹರಿಕತೆ ಮತ್ತು ಮನೋವಿಜ್ಞಾನ. ಆಪ್ಷನ್ ಬಿ ಇದೆಯಲ್ಲ ಅಣುವಿಜ್ಞಾನ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ. ಸೊ 13ನೇದು, ಯುರೋಪಿಯನ್ ಒಕ್ಕೂಟ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟು ಅಂತ? ಯುರೋಪಿಯನ್ ಒಕ್ಕೂಟ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟು? 28, 26, 29, 27. ಆಪ್ಷನ್ ಡಿ ಇದೆಯಲ್ಲ 27, ಅದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ 14ನೇದು, ನ್ಯೂ ಡೆವಲಪ್ಮೆಂಟ್ ಬ್ಯಾಂಕನ್ನು ಯಾವ ರಾಷ್ಟ್ರಗಳ ಗುಂಪು ಸ್ಥಾಪನೆ ಮಾಡಿದೆ ಅಂತ? ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಂತಕ್ಕಂಥದ್ದು ಅದನ್ನು ಸೊ ಯಾವ ರಾಷ್ಟ್ರಗಳ ಒಂದು ಗುಂಪು ಸ್ಥಾಪನೆ ಮಾಡಿದೆ ಅಂತ? ಸೊ ಬ್ರಿಕ್ಸು, ಬಿಮ್ಸ್ಟೆಕ್ಕು, ಸಾರ್ಕ್ ಮತ್ತು ಆಸಿಯಾನ್ ಅಂತಿದೆ. ದಟ್ ಈಸ್ ಆಪ್ಷನ್ ಎ ಇದೆಯಲ್ಲ ಬ್ರಿಕ್ಸ್ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. BRICS ಬ್ರಿಕ್ಸ್ ಇಸ್ ದ ರೈಟ್ ಆನ್ಸರು. ಸೊ ಜಾಗ್ರಫಿಗೆ ಸಂಬಂಧಪಟ್ಟಂಥ ಒಂದು ಕ್ವಶನ್ ಕೇಳಿದ್ದಾರೆ ಇಲ್ಲಿ, ಕ್ವಶನ್ ನಂಬರ್ 15ನಲ್ಲಿ. ಆ್ಯಂಡ್ ಈ ಒಂದು ಪ್ರಶ್ನೆಯನ್ನು ಓದಲಿಕ್ಕಿಂತ ಮುಂಚೆ ಸೊ ದಯಮಾಡಿ ನಮ್ಮ ಫೇಸ್ಬುಕ್ ಪೇಜನ್ನು ಸೊ ಫಾಲೋ ಮಾಡಿ, ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ. ಅಲ್ಲಿ ನಿಮಗೆ TETಗೆ ಸಂಬಂಧಪಟ್ಟಂಥ ಹಲವಾರು ವೀಡಿಯೋಸ್ ಈಗಾಗಲೇ ಅಪ್ಲೋಡ್ ಆಗ್ತಾ ಇದೆ. ಈಗ ತುಂಬ ಜನ ಐ ಥಿಂಕ್ ಲಾಸ್ಟ್ 1 ವೀಕಿಂದ ಅಲ್ಲೂ ಕೂಡ ಸೊ ವಾಚ್ ಮಾಡಲಿಕ್ಕೆ ಆರಂಭ ಮಾಡಿದರೆ. ಹಾಗೆಯೇ ನಮ್ಮದು ರೆಗ್ಯುಲರ್ ಚಾನಲ್ಲು ಟ್ರಾವೆಲ್ ಎಕ್ಸಾಮ್ಸ್ ವಿತ್ ರಘು ಅಂತ ಇದೆ, ಅಲ್ಲೂ ಕೂಡ ನಿಮಗೆ ಇನ್ಫಾರ್ಮೇಟಿವ್ ಆಗಿ ಒಂದು ಹೊಸ ವಿಷಯಗಳು ಬರ್ತಾ ಇರುತ್ತೆ. ಸೈಕಾಲಜಿಗೆ ಸಂಬಂಧಪಟ್ಟಂಥ MCQ ಮೋಸ್ಟ್ ಎಕ್ಸ್ಪೆಕ್ಟೆಡ್ MCQs ಅಲ್ಲೂ ಕೂಡ ಅಪ್ಲೋಡ್ ಆಗ್ತಾ ಇದೆ. ಇನ್ನು ಟೆಲಿಗ್ರಾಮ್ ಚಾನಲಲ್ಲಿ ನಿಮಗೆ ಅಲ್ಲೂ ಎಲ್ಲ ಇನ್ಫಾರ್ಮೇಷನ್ಸು ಪ್ರೊವೈಡ್ ಆಗ್ತಾ ಇದೆ. ಏನೆಲ್ಲ PDF ಶೇರ್ ಮಾಡೋಕ್ಕೆ ಸಾಧ್ಯ, ನೋಟ್ಸ್ ಇವೆಂಟ್ಸನ್ನು ಹಾಕೋಕ್ಕೆ ಸಾಧ್ಯ, ಎಲ್ಲವನ್ನು ಅಲ್ಲಿ ನಾನು ಇದು ಮಾಡ್ತೇನೆ. ಸೊ ದಯಮಾಡಿ ಎಲ್ಲವನ್ನು ಫಾಲೋ ಅಪ್ ಮಾಡಿ. ಇಟ್ ಈಸ್ ಮೈ ಹಂಬಲ್ ರಿಕ್ವೆಸ್ಟು. ಹಾಗೆಯೇ ಎಂಟರ್ಟೈನ್ಮೆಂಟ್ ಪರ್ಪಸ್ಗೆ ಒಂದು ಬ್ಲ್ಯಾಕ್ ಚಾನಲ್ ಇದೆ ನನ್ನ ಹೆಸರಲ್ಲೇ. ಅಂದರೆ ನೀವೆಲ್ಲ ಒಂದು 10 to 15 ಮಿನಿಟ್ಸ್ ನಿಮ್ಮ ಮೈಂಡ್ ಫ್ರೀಗೋಸ್ಕರ ನನಗೆ ಅದಕ್ಕೆ ಟೈಮ್ ಕೊಡ್ಬೋದು. ನಾನು ಅವ್ರಿಗೆ ಅಂದರೆ ಜಸ್ಟು ನೈಟ್ ಅವರ್ಸ್ ಆಗಲಿ ಇಲ್ಲ ಅರ್ಲಿ ಮಾರ್ನಿಂಗ್ ಆಗಲಿ ಸೊ ಆ ರೀತಿಯ ಒಂದು ವೀಡಿಯೋಗಳನ್ನು ನಾನು ಹಾಕ್ತೀನಿ ಅಷ್ಟೇ, ಆಯಿತಾ. ಸೊ ನೆಕ್ಸ್ಟು 15ನೇದು, ಓಜೋನ್ ಪದರದ ನಾಶವೆನಿಸಿರತಕ್ಕಂಥ CFCಯನ್ನು ಈ ಕೆಳಗಿನ ಯಾವ ಅಂಶದಲ್ಲಿ ಬಳಸಲಾಗಿಲ್ಲ ಅಂತ? ಓಜೋನ್ ಪದರದ ನಾಶವೆನಿಸಿರತಕ್ಕಂಥ CFCಯನ್ನು ಈ ಕೆಳಗಿನ ಯಾವ ಅಂಶದಲ್ಲಿ ಬಳಸಲಾಗಿಲ್ಲ? ಪ್ಲಾಸ್ಟಿಕ್ ಫೋಮೋಗಳ ಉತ್ಪಾದನೆಯಲ್ಲಿ, ಟ್ಯೂಬ್ ರಹಿತ ಟೈರ್ಗಳ ಉತ್ಪಾದನೆಯಲ್ಲಿ, ಕೆಲವು ಎಲೆಕ್ಟ್ರಾನಿಕ್ ಘಟಕಗಳನ್ನು ಸ್ವಚ್ಛಗೊಳಿಸುವಾಗ, ಏರೋಸಾಲ್ ಕ್ಯಾನ್ಗಳಲ್ಲಿ ಒತ್ತಡಕಾರಿಗಳನ್ನಾಗಿ ಅಂತ ಇದೆ. ಸೊ ಆಪ್ಷನ್ ಬಿ ಇದೆಯಲ್ಲ ಓಜೋನ್ ಪದರದ ನಾಶವೆನಿಸಿರತಕ್ಕಂಥ CFCಯನ್ನು ಈ ಕೆಳಗಿನ ಯಾವ ಅಂಶದಲ್ಲಿ ಬಳಸಲಾಗಿಲ್ಲ? ಟ್ಯೂಬ್ ರಹಿತ ಟೈರ್ಗಳ ಉತ್ಪಾದನೆಯಲ್ಲಿ ಅಂತ ಇದೆ. ಆಪ್ಷನ್ ಬಿ ರೈಟ್ ಆನ್ಸರು. ನೆಕ್ಸ್ಟ್ 16, ಕೆಳಗಿನವುಗಳಲ್ಲಿ ಯಾವುದು ರಾಸಾಯನಿಕ ಬದಲಾವಣೆಗೆ ಉದಾಹರಣೆಯಾಗಿದೆ ಅಂತ? ಕೆಳಗಿನವುಗಳಲ್ಲಿ ಯಾವುದು ರಾಸಾಯನಿಕ ಬದಲಾವಣೆಗೆ ಉದಾಹರಣೆಯಾಗಿದೆ? ಸೋಡಿಯಂ ಕ್ಲೋರೈಡ್ನ ಹರಳೀಕರಣ, ಮಂಜಿನ ಕರಗುವಿಕೆ, ಹಾಲು ಮೊಸರಾಗುವಿಕೆ, ನೀರಿನಲ್ಲಿ ಉಪ್ಪು ಕರಗುವಿಕೆ ಅಂತ ಇದೆ. ಆಪ್ಷನ್ ಸಿ ಇದೆಯಲ್ಲ ಹಾಲು ಮೊಸರಾಗುವಿಕೆ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು 19ನೇ ಪ್ರಶ್ನೆ. ಸೊ 19 ಇದು, ಭಾರತದ ಮೊಟ್ಟ ಮೊದಲ ಅಣುಸ್ಥಾವರ ಯಾವುದು ಅಂತ? ಭಾರತದ ಮೊಟ್ಟ ಮೊದಲ ಅಣುಸ್ಥಾವರ ಕಕ್ರಪಾರ, ತಾರಾಪುರ, ನರೋರ ಮತ್ತು ಕಲ್ಪಕಂ ಅಂತಿದೆ. ಸೊ ಭಾರತದ ಮೊದಲನೇ ಅಥವಾ ಪ್ರಥಮ ಮೊಟ್ಟ ಮೊದಲ ಅಣುಸ್ಥಾವರ ಯಾವುದಪ್ಪ ಅಂದರೆ ಆಪ್ಷನ್ ಬಿ ಇದೆಯಲ್ಲ ತಾರಾಪುರ ಅಂತ, ಇದು ರೈಟ್ ಆನ್ಸರು. ನೋಡಿ ಇವೆಲ್ಲವನ್ನು ಟಾರ್ಗೆಟ್ ಮಾಡ್ಬೋದು ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆಯಲ್ಲಿ TET ಎಕ್ಸಾಮಲ್ಲಿ ಅಥವಾ ಅಪ್ಕಮಿಂಗ್ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲೂ ಕೂಡ ಅದನ್ನು ಕೇಳ್ತಕ್ಕಂಥ ಚಾನ್ಸಸ್ಸು ಬಹುತೇಕ ಇದ್ದೇ ಇರುತ್ತೆ. ಸೊ ಅದನ್ನು ದಯಮಾಡಿ ಓದ್ಕೊಳ್ಬೇಕಾಗತ್ತೆ ನೀವು. ಸೊ ನೆಕ್ಸ್ಟು 17 ಆಯಿತು. ನಾವು ವಿ ಆರ್ ಇನ್ ಟು ದ ಕ್ವಶನ್ ನಂಬರ್ 18. ಸೊ ದಟ್ ಈಸ್ ಪ್ರಿನ್ಸ್ ಆಫ್ ವೇಲ್ಸ್. ನೋಡಿ ಇದೊಂದು ಮ್ಯೂಸಿಯಮ್ನ ಹೆಸರು, ಇದು ಪ್ರಿನ್ಸ್ ಆಫ್ ವೇಲ್ಸ್ ಅಂತ. ಅದೆಲ್ಲಿದೆ ಅಂತ ಅದು? ಸೊ ಬಾಂಬೆ, ಕೋಲ್ಕತ್ತಾ, ಮಚಲಿಪಟ್ಟಣ, ಸೂರತ್ ಅಂತ ಇದೆ. ಸೊ ಆಪ್ಷನ್ ಬಿ ಇದೆಯಲ್ಲ ಬಾಂಬೆಯಲ್ಲಿ ಈ ಪ್ರಿನ್ಸ್ ಆಫ್ ವೇಲ್ಸ್ ಅಂತಕ್ಕಂಥ ಒಂದು ಮ್ಯೂಸಿಯಂ ಇರುವಂಥದ್ದು. ಸೊ 19, ಪಳೆಯುಳಿಕೆಗಳ ವಯಸ್ಸನ್ನು ಕಂಡುಹಿಡಿಯಲು ಬಳಸುವ ಐಸೋಟೋಪ್ ಯಾವುದು ಅಂತ? ಪಳೆಯುಳಿಕೆಗಳ ವಯಸ್ಸನ್ನು ಕಂಡುಹಿಡಿಯಲು ಬಳಸ್ತಕ್ಕಂಥ ಐಸೋಟೋಪ್ ಯಾವುದು? ರೇಡಿಯೋ ರಂಜಕ, ರೇಡಿಯೋ ಅಯೋಡಿನು, ರೇಡಿಯೋ ಕೋಬಾಲು, ರೇಡಿಯೋ ಕಾರ್ಬನ್ನು. ಸೊ ಪಳೆಯುಳಿಕೆಗಳ ವಯಸ್ಸನ್ನು ಕಂಡುಹಿಡಿಯಲಿಕ್ಕೆ ಬಳಸ್ತಕ್ಕಂಥ ಒಂದು ಐಸೋಟೋಪ್ ಯಾವುದಪ್ಪ ಅಂದರೆ ದಟ್ ಈಸ್ ರೇಡಿಯೋ ಕಾರ್ಬನ್ ಅಂತ, ಆಯಿತಾ. ನೆಕ್ಸ್ಟು ಫಿಲಿಪೈನ್ಸ್ ದೇಶದ ಕರೆನ್ಸಿ ಯಾವುದು ಅಂತ ನೋಡಿ. ಇದು ಸೊ ಬೇರೆ ಬೇರೆ ದೇಶಗಳ ಕರೆನ್ಸಿಯನ್ನು ಕೂಡ ಕೇಳ್ಬೋದು. ಫಾರ್ ಎಕ್ಸಾಂಪಲ್ ಫ್ರಾನ್ಸ್ದು ಯಾವುದು, ಅಮೇರಿಕಾದ ಯಾವುದು ಡಾಲರು. ಸೊ ಅದು ಬಿಟ್ಟರೆ ಲಂಡನ್ದು, ಇಂಗ್ಲೆಂಡ್ದು, ಫಿಲಿಪೈನ್ಸ್ದು, ಜರ್ಮನಿ, ಜಪಾನ್ದು ಹಿಂಗೆಲ್ಲ ಕೇಳ್ಬೋದು. ಅದ್ರ ಬಗ್ಗೆ ಕೂಡ ಒಂದಷ್ಟು ಓದ್ಕೊಳ್ಳೋ ಪ್ರಯತ್ನ ಮಾಡಿ, ಯಾವ್ಯಾವ ದೇಶದ ಕರೆನ್ಸಿಗಳು ಯಾವ್ಯಾವ ನೇಮಿಂದ ಕರೆಯಲ್ಪಡುತ್ತೆ ಅಂತ. ಸೊ
ಫಿಲಿಪೈನ್ಸ್ ದೇಶದ ಕರೆನ್ಸಿ ಯಾವುದು ಅಂತ. ಸೊ ವಿಚ್ ಇಸ್ ದ ನೇಮ್ ಆಫ್ ದ ಕರೆನ್ಸಿ ಇನ್ ಫಿಲಿಪೈನ್ಸ್ ಅಂತ, ದಟ್ ಈಸ್ ಯೂರೋ, ಕ್ರೋನಾ, ಪೆಸೋ ಮತ್ತು ರಿಯಲ್ ಅಂತ ಇದೆ. ಸೊ ಆಪ್ಷನ್ ಸಿ ಇದೆಯಲ್ಲ ಪೆಸೋ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. DNA ಮೂಲಾಂಶ ಯಾವುದು ಅಂತ, DNAಯ ಮೂಲಾಂಶ ದಟ್ ಈಸ್ ನ್ಯೂಕ್ಲಿಕ್ ಆಸಿಡ್ ಅಂತ ಇದೆ. ನ್ಯೂಕ್ಲಿಕ್ ಒಯಸೈಡ್ಸ್ ಅಂತ ಇದೆ. ವಿಟಮಿನ್, ನ್ಯೂಕ್ಲಿಕ್ ಆಸಿಡ್ಸು, ಗಂಧಕ ಮತ್ತು ಕಾರ್ಬೋಹೈಡ್ರೇಟ್ ಅಂತ. ಆಪ್ಷನ್ ಬಿ ಇದೆಯಲ್ಲ ಇದು ನ್ಯೂಕ್ಲಿಯೋಸೈಡ್ಸ್ ಅಂತ, ದಟ್ ಈಸ್ ರೈಟ್ ಆನ್ಸರ್ ಆಫ್ ದಿಸ್ 21st ಕ್ವಶನ್. ಸೊ ನಾವು ವಿಲ್ ಗೋ ಫಾರ್ವರ್ಡ್ ದ ಕ್ವಶನ್ ನಂಬರ್ 22 ನೋಡೋಣ. ಇಲ್ಲಿ BCG ಚುಚ್ಚುಮದ್ದನ್ನು ಮುಂಚಿತವಾಗಿ ಹಾಕಿಸಿಕೊಂಡಲ್ಲಿ ಕೆಳಗಿನ ಯಾವ ರೋಗವನ್ನು ತಡೆಗಟ್ಟಲು ಸಹಾಯಕವಾಗುತ್ತೆ ಅಂತ. ಸೊ BCG ಚುಚ್ಚುಮದ್ದನ್ನು ಮುಂಚಿತವಾಗಿ ಹಾಕಿಸಿಕೊಂಡಲ್ಲಿ ಕೆಳಗಿನ ಯಾವ ರೋಗವನ್ನು ತಡೆಗಟ್ಟಲು ಸಹಾಯಕವಾಗುತ್ತದೆ? ಬೇದಿ, ಟೆಟಾನಸ್, ಪರ್ಟ್ಯೂಸಿನ್, ಟ್ಯೂಬಿರ್ ಕ್ಯುಲಾಸಿಸ್ ಅಂತ ಇದೆ ಇಲ್ಲಿ. ಸೊ ಬೇಬಿ, ಟೆಟಾನಸ್ಸು, ಪರ್ಟ್ಯೂಸಿನ ಮತ್ತು ಟ್ಯೂಬಿರ್ ಕ್ಯುಲಾಸಿಸ್ ಅಂತ ಇದೆ. ಆಪ್ಷನ್ ಡಿ ಇದೆಯಲ್ಲ ದಟ್ ಈಸ್ ಟ್ಯೂಬಿರ್ ಕ್ಯುಲಾಸಿಸ್ ಅಂತ. ಅದು BCG ಚುಚ್ಚುಮದ್ದನ್ನು ಮುಂಚಿತವಾಗಿ ಹಾಕಿಸಿಕೊಂಡಲ್ಲಿ ಈ ಟ್ಯೂಬಿಸ್ ಕ್ಯುಲಾಸಿಸ್ ಅಂತಕ್ಕಂಥ ರೋಗವನ್ನು ಬರದೇ ಇರೋಗಾಗಿ ಅಥವಾ ತಡೆಗಟ್ಟಲಿಕ್ಕೆ ಅದು ನಮಗೆ ಸಹಾಯ ಮಾಡುತ್ತೆ ಅಂತ. ಸೊ 23ನೇ ಪ್ರಶ್ನೆ ಹೋಗೋಣ ಈಗ. ಈ ಕೆಳಗಿನ ವಾಕ್ಯಗಳಲ್ಲಿ ಶಿಲೆಗಳ ಶಿಥಿಲೀಕರಣದ ಬಗ್ಗೆ ತಪ್ಪಾಗಿರುವ ಆಯ್ಕೆಯನ್ನು ಗುರುತಿಸಿದ್ದಾರೆ. ನೋಡಿ, ಶಿಲೆಗಳ ಶಿಥಿಲೀಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಆಯ್ಕೆಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಸೊ ಯಾವುದು ತಪ್ಪು ಅಂತ ನಾವು ಇಲ್ಲಿ ಆಯ್ಕೆ ಮಾಡಬೇಕು ಅದನ್ನು. ಸೊ ಮೊದಲನೇದು ಬಂದು ಉಷ್ಣಾಂಶ, ಮಳೆ ಹಾಗೂ ಗುರುತ್ವಾಕರ್ಷಣ ಶಕ್ತಿಗಳು ಶಿಲೆಗಳ ಭೌತಿಕ ಶಿಥಿಲೀಕರಣಕ್ಕೆ ಕಾರಣಕರ್ತವಾಗಿವೆ ಅಂತ. ಸೊ ಉಷ್ಣಾಂಶ, ಮಳೆ ಹಾಗೂ ಗುರುತ್ವಾಕರ್ಷಣ ಶಕ್ತಿಗಳು ಶಿಲೆಗಳ ಭೌತಿಕ ಶಿಥಿಲೀಕರಣಕ್ಕೆ ಕಾರಣಕರ್ತವಾಗಿವೆ. ದ್ರಾವಣೀಕರಣ ಅಥವಾ ತೊಳೆಸುವಿಕೆಯು ಶಿಲೆಗಳ ಶಿಥಿಲೀಕರಣಕ್ಕೆ ಕಾರಣವಾದ ಜೈವಿಕ ಅಂಶವಾಗಿದೆ. ಜಲ ಸಂಯೋಜನೆಯು ರಾಸಾಯನಿಕ ಶಿಥಿಲೀಕರಣಕ್ಕೆ ಕಾರಣಕರ್ತವಾಗಿದೆ. ಶಿಲೆಗಳು ವರ್ತುಲಾಕಾರದ ಬಳೆಗಳ ರೀತಿ ಕಳಚುವಿಕೆಯನ್ನು ಪದರ ವಿಭಜನೆ ಎಂದು ಕರೆಯುವರು ಅಂತ ಇದೆ. ಸೊ ಆಪ್ಷನ್ ಬಿ ಇದೆಯಲ್ಲ ಇದರಲ್ಲಿ. ಸೊ ತಪ್ಪಾಗಿರೋದು ಯಾವುದಪ್ಪ ಅಂದರೆ ಆಯ್ಕೆ ದ್ರಾವಣೀಕರಣ ಅಥವಾ ತೊಳೆಸುವಿಕೆಯು ಶಿಲೆಗಳ ಶಿಥಿಲೀಕರಣಕ್ಕೆ ಕಾರಣವಾದ ಜೈವಿಕ ಅಂಶವಾಗಿದೆ. ಅದು ತಪ್ಪಾದ ಉತ್ತರವಾಗುತ್ತೆ. ನೆಕ್ಸ್ಟು 24ನೇದು ಕ್ವಶನ್ ನಂಬರ್ 24 ನೋಡೋಣ ಈಗ. ಕೆಳಗಿನವುಗಳಲ್ಲಿ ಸಮುದ್ರದ ಅಲೆಗಳ ಸಂಚಯನ ಕಾರ್ಯದಿಂದ ನಿರ್ಮಿತವಾಗಿರುವ ಭೂಸ್ವರೂಪವನ್ನು ಗುರುತಿಸಿದ್ರೆ. ಸಮುದ್ರದ ಅಲೆಗಳ ಸಂಚಯನ ಕಾರ್ಯದಿಂದ ನಿರ್ಮಿತವಾಗಿರತಕ್ಕಂಥ ಭೂಸ್ವರೂಪ ಯಾವುದು ಅಂತ ಒಂದು 4 ಕೊಟ್ಟಿದ್ದಾರೆ ಇಲ್ಲಿ. ಅದರಲ್ಲಿ ಯಾವ ಭೂಸ್ವರೂಪಗಳು ಇಲ್ಲಿ ಸಮುದ್ರದ ಅಲೆಗಳ ಸಂಚಯನದಿಂದ ನಿರ್ಮಿತವಾಗುತ್ತೆ ಅಂತ ಆ ಕಾರ್ಯದಿಂದ ಅದನ್ನು ಹೇಳಬೇಕೀಗ ಇಲ್ಲಿ. ಶಿಲಾ ಪ್ರತಾಪ, ಕೊಲ್ಲಿಗಳು, ಭೂಶಿರ ಮತ್ತು ಲಗೂನ್ಸ್ ಅಂತ ಇದೆ. ಸೊ ಆಪ್ಷನ್ ಡಿ. ನೋಡಿ, ಇವೆಲ್ಲ ಕೇಳ್ತಕ್ಕಂಥ ಭೂಸ್ವರೂಪಗಳಲ್ಲಿ ಯಾವುದಾದ್ರು ಒಂದು ಪ್ರಶ್ನೆಯನ್ನು ಕೇಳ್ತಕ್ಕಂಥ ಚಾನ್ಸಸ್ಸು ಸೊ ಜಾಗ್ರಫಿ ಸೆಕ್ಷನಲ್ಲಿ ಇದ್ದೇ ಇರುತ್ತೆ. ನಿಮಗೆ TET ಎಕ್ಸಾಮ್ಸಲ್ಲಿ ದಯಮಾಡಿ ಓದ್ಕೊಳ್ಳೋದೇನಿಲ್ಲ. ಸೊ ಲಗೂನ್ಸ್ ಅಂತಕ್ಕಂಥ ಒಂದು ಏನಿದೆ ಇದು ಭೂಸ್ವರೂಪ, ಇದು ಸಮುದ್ರದ ಅಲೆಗಳ ಸಂಚಯನ ಕಾರ್ಯದಿಂದ ನಿರ್ಮಿತವಾಗುತ್ತೆ ಇದು, ಆಯಿತಾ. ನೆಕ್ಸ್ಟ್ 25. ಈ ಕೆಳಗಿನವುಗಳಲ್ಲಿ ವೃಷಾಕಾರ ಮಾದರಿ, ಸೊ ಡೆಂಡ್ರಿಟಿಕ್ ಪ್ಯಾಟರ್ನ್ ಅಂತಾರೆ ಇದನ್ನು, ವೃಷಾಕಾರ ಮಾದರಿಯ ನೀರ್ಗಾಲುವೆ ಅಥವಾ ನದಿ ವ್ಯವಸ್ಥೆಯನ್ನು ಹೊಂದಿರತಕ್ಕಂಥ ನದಿ ವ್ಯವಸ್ಥೆ ಯಾವುದು ಅಂತ ಇದೆ. ಭಾರತದ ಗೋದಾವರಿ ನದಿ ವ್ಯವಸ್ಥೆ, ಫ್ರಾನ್ಸಿನ ಸೀನಾ ನದಿ ವ್ಯವಸ್ಥೆ, ಅಮೇರಿಕಾದ ಶಿಯಾ ನದಿ ವ್ಯವಸ್ಥೆ, ಎಲ್ಲ ಆಯ್ಕೆಗಳು ಸರಿ ಅಂತ ಇದೆ. ಸೊ ಭಾರತದ ಗೋದಾವರಿ ನದಿ ವ್ಯವಸ್ಥೆ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ, ಆಯಿತಾ. ನೋಡಿ, ಇದರಲ್ಲಿ ಈ ಪ್ರಶ್ನೆಯಲ್ಲಿ ಇನ್ನೂ 2 ಪ್ರಶ್ನೆಗಳ ಪರಿಚಯ ಆಗುತ್ತೆ ನಿಮಗೆ. ನೋಡಿ, ಈ ಕೆಳಗಿನವುಗಳಲ್ಲಿ ವೃಷಾಕಾರ ಮಾದರಿಯ ನೀರ್ಗಾಲುವೆ ಅಥವಾ ನದಿ ವ್ಯವಸ್ಥೆಯನ್ನು ಹೊಂದಿರತಕ್ಕಂಥ ನದಿ ವ್ಯವಸ್ಥೆ ಯಾವುದು ಅಂದರೆ ಅದಕ್ಕೆ ಉತ್ತರ ಗೊತ್ತಾಯಿತು, ಭಾರತದ ಗೋದಾವರಿ ನದಿ ವ್ಯವಸ್ಥೆ ಅಂತ. ಸೊ ಈ ಫ್ರಾನ್ಸಿನ ನದಿ ವ್ಯವಸ್ಥೆ ಹೆಸರೇನು? ಸೀನಾ ಅಂತ. ನೋಡಿ, ಅಲ್ಲೇ ಇದೆ. ಅದೇ ಥರ ಅಮೇರಿಕದ ನದಿ ವ್ಯವಸ್ಥೆ ಹೆಸರೇನು? ಶಿಯನ್ ಅಂತ. ನೋಡಿ, ಅಂದರೆ ಒಂದೇ ಒಂದು MCQನಲ್ಲಿ ಬೇರೆ ಬೇರೆ ಪ್ರಶ್ನೆಗಳ ಪರಿಚಯವನ್ನು ನಾವು ಮಾಡ್ತಾ ಹೋಗ್ತೀವಿ. ಸೊ ಈ ಒಂದು ವೇನಲ್ಲಿ ನಾವು ಓದ್ಕೊಳ್ಬೇಕು, ಸ್ವಲ್ಪ ಟೆಕ್ನಿಕ್ ತಂತ್ರಗಳನ್ನು ಯೂಸ್ ಮಾಡಿಕೊಂಡು. ಆವಾಗ ಸೊ ಉಳಿದಿರ್ತಕ್ಕಂಥ ಆಪ್ಷನ್ನಲ್ಲಿ ಪ್ರಶ್ನೆಯನ್ನು ಕೇಳಿದಾಗ ನಿಮ್ಗೆ ಈಸಿ ಆಗುತ್ತೆ ಆನ್ಸರ್ ಮಾಡಲಿಕ್ಕೆ, ಆಯಿತಾ. ಸೊ ಫ್ರಾನ್ಸಿನ ನದಿ ವ್ಯವಸ್ಥೆ ಹೆಸರು ಬಂದು ದಟ್ ಈಸ್ ಸೀನಾ, ಅಮೇರಿಕಾದ ನದಿ ವ್ಯವಸ್ಥೆ ಹೆಸರು ಬಂದು ಶಿಯನ್ನು, ಆಯಿತಾ. ಸೊ ಭಾರತದ್ದು ನಮ್ಮ ಗೋದಾವರಿ ನದಿ ವ್ಯವಸ್ಥೆ ಬರುತ್ತೆ. ಈ ಗೋದಾವರಿ ನದಿ ವ್ಯವಸ್ಥೆ ವೃಷಾಕಾರ ಮಾದರಿಯ ನೀರ್ಗಾಲುವೆ ಅಥವಾ ನದಿ ವ್ಯವಸ್ಥೆಯನ್ನು ಹೊಂದಿದೆ, ಆಯಿತಾ. ಸೊ ನೆಕ್ಸ್ಟು 26ಕ್ಕೆ ಬರೋಣ. ಬಲಭಾಗದಲ್ಲಿ ರೈಟ್ ಸೈಡ್ ಬರುತ್ತೆ ಅದು. ಎಸ್, ಹಿಯರ್ ಇಸ್ ದ ಕ್ವಶನ್ ನಂಬರ್ 26. ಅಕಾಂಗುವ ಪರ್ವತ ಕಂಡುಬರುವುದು ಇಲ್ಲಿ ಬರುತ್ತೆ ಅಂತ. ಅಕಾಂಗುವ ಪರ್ವತ ಅಂತಕ್ಕಂಥದ್ದು ಎಲ್ಲಿ ಕಂಡು ಬರುತ್ತೆ? ಏಷ್ಯಾ, ಆಫ್ರಿಕಾ, ಉತ್ತರ ಅಮೇರಿಕಾ ಮತ್ತು ದಕ್ಷಿಣ ಅಮೇರಿಕಾ. ದಟ್ ಈಸ್ ದ ಆನ್ಸರ್ ಇಸ್ ದಕ್ಷಿಣ ಅಮೇರಿಕಾ. ಸೊ ಮ್ಯಾಚ್ ದ ಫಾಲೋಯಿಂಗ್ ಟೈಪು. ನೋಡಿ, ಲೆಫ್ಟಲ್ಲಿ ಬೆಳೆ ಕೊಟ್ಟಿದ್ದಾರೆ. ಸೊ ರೈಟ್ ಸೈಡಲ್ಲಿ ಯಾವ್ಯಾವ ದೇಶದಲ್ಲಿ ಯಾವ್ಯಾವ ಬೆಳೆಯನ್ನು ಬೆಳೆಯಲಾಗುತ್ತೆ ಅಂತ ನಾವೇನು ಮಾಡಬೇಕು, ಅದನ್ನು ಓದ್ಕೊಂಡು ಇಲ್ಲಿ ಆಯ್ಕೆ ಮಾಡಬೇಕು. ಜೋಳ, ಬಾರ್ಲಿ, ಕಡಲೆ ಅಂತ ಇದೆ. ಸೊ ಪಾರ್ಟ್ ಬಿನಲ್ಲಿ ದೇಶಗಳಿದೆ: ಅಮೇರಿಕಾ, ರಷ್ಯಾ, ಭಾರತ ಮತ್ತು ಬ್ರೆಜಿಲ್ ಅಂತ. PQRS ಬಂದು ಕಬ್ಬು, ಮೆಕ್ಕೆಜೋಳ, ಬಾರ್ಲಿ, ಕಡಲೆ. ಸೊ 1, 2, 3, 4 ಪಾರ್ಟ್ ಬಿಯಲ್ಲಿ ಅಮೇರಿಕಾ, ರಷ್ಯಾ, ಭಾರತ ಮತ್ತು ಬ್ರೆಜಿಲ್ ಅಂತ. ಸೊ ಈಗ ಕಬ್ಬನ್ನು ಬೆಳೆಯೋದು ಇಲ್ಲಿ ದಟ್ ಈಸ್ ಆಪ್ಷನ್ ನಂಬರ್ 4 ಇದೆಯಲ್ಲ, ಬ್ರೆಜಿಲ್, ಅದು ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು ಮೆಕ್ಕೆಜೋಳ ಬಂದ್ಬಿಟ್ಟು ಅಮೇರಿಕಾ. ನೆಕ್ಸ್ಟು ಬಾರ್ಲಿ ದಟ್ ಈಸ್ ರಷ್ಯಾ. ಇನ್ನು ಉಳಿದಿರೋದು ಯಾವುದು? ಭಾರತ ಬಂದು ಕಡಲೆ. ಸಿಂಪಲ್ ಇಷ್ಟೇ. ಸೊ ಆಪ್ಷನ್ ಡಿ ಇದೆಯಲ್ಲ ಅದು ರೈಟ್ ಆನ್ಸರು. ಕಬ್ಬು ಬ್ರೆಜಿಲ್ಲು, ಮೆಕ್ಕೆಜೋಳ ಅಮೇರಿಕಾ, ಬಾರ್ಲಿ ಬಂದು ರಷ್ಯಾ, ಇನ್ನು ಕಡಲೆ ಬಂದು ಭಾರತ. SK 3. ಸೊ ಪಿಗೆ ದಟ್ ಈಸ್ 4, ಮೆಕ್ಕೆಜೋಳಕ್ಕೆ Qಗೆ 1,
ಆರ್ ಸೊ ಬಾರ್ಲಿಗೆ ಯಾವುದು ಅಂದರೆ ರಷ್ಯಾ, ಇನ್ನು ಎಸ್ ಕಡಲೆಗೆ ದಟ್ ಈಸ್ ಭಾರತ. ಇದು ರೈಟ್ ಆನ್ಸರ್ ಆಗುತ್ತೆ. ಆಪ್ಷನ್ ಡಿ ಇದೆಯಲ್ಲ 4, 1, 2, 3 ಆಯ್ಕೆ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ. ಇವೆಲ್ಲ ದಯಮಾಡಿ ನೆನಪಿಟ್ಕೋಬೇಕು ನೀವು, ಆಯಿತಾ. ಸೊ 28ನೇದು ಕಾರ್ನಾ ಫ್ಲವರ್ ಅಂತ. ಕಾರ್ನಾ ಫ್ಲವರ್ ಅಂತಕ್ಕಂಥದ್ದು ಯಾವ ಒಂದು ದೇಶದ ರಾಷ್ಟ್ರೀಯ ಹೂವಾಗಿದೆ ಅಂತ. ಕಾರ್ನಾ ಫ್ಲವರ್ ಅಂದರೆ ಇಟ್ಸ್ ದ ನೇಮ್ ಆಫ್ ದ ಫ್ಲವರು. ಯಾವ ದೇಶದ್ದು ಅದು? ನ್ಯಾಷನಲ್ ಫ್ಲವರು. ಯಾವ ದೇಶದ ನ್ಯಾಷನಲ್ ಫ್ಲವರ್? ಈಗ ನಮ್ಮದು ಹೆಂಗಿದೆ ಕಮಲ ಅಂತ ಹೇಳ್ತೀವಿ ನಾವು. ಸೊ ಅದೇ ಥರ ಈ ಕಾರ್ನಾ ಫ್ಲವರ್ ಅಂತಕ್ಕಂಥದ್ದು ಯಾವ ದೇಶದ ರಾಷ್ಟ್ರೀಯ ಹೂವು ಅಂತ ಹೇಳಬೇಕು. ಬ್ರೆಜಿಲ್ಲು, ಜರ್ಮನಿ, ಚಿಲಿ ಮತ್ತು ಅಮೆರಿಕ. ಆಪ್ಷನ್ ಬಿ ಇದೆಯಲ್ಲ ಜರ್ಮನಿ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ 29, ಯಾವ ಒಂದು ವಿಧಿಯು ಭಾರತ ಸಂವಿಧಾನವನ್ನು ಹಿಂದಿ ಭಾಷೆಯಲ್ಲಿ ಪ್ರಕಟಿಸಲು ಅವಕಾಶ ಮಾಡಿಕೊಟ್ಟಿತು? ಯಾವ ಒಂದು ವಿಧಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನ ಹಿಂದಿ ಭಾಷೆಯಲ್ಲಿ ಪ್ರಕಟ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ? ಸೊ 300A, 374A, 394A, 392 ಸಿ ಅಂತಿದೆ. ಆಪ್ಷನ್ ಸಿ ಇದೆಯಲ್ಲ 394A ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು 30ನೇ ಕ್ವಶನ್ಗೆ ಬರೋಣ. ಈಗ ಆಪ್ಷನ್ ನಂಬರ್ 30, ಕೇಂದ್ರ ಮಾಹಿತಿ ಆಯೋಗದ ಮುಖ್ಯ ಆಯುಕ್ತರನ್ನು ನೇಮಿಸುವ ಸಮಿತಿಯಲ್ಲಿರತಕ್ಕಂಥ ಸದಸ್ಯರು ಯಾರು ಅಂತ. ಕೇಂದ್ರ ಮಾಹಿತಿ ಆಯೋಗದ ಮುಖ್ಯ ಆಯುಕ್ತರನ್ನು ನೇಮಿಸುವ ಸಮಿತಿಯಲ್ಲಿರುವ ಸದಸ್ಯರು ಯಾರು ಅಂತ ಇದೆ. ಪ್ರಧಾನಮಂತ್ರಿ ಪ್ಲಸ್ ವಿರೋಧ ಪಕ್ಷದ ನಾಯಕರು ಪ್ಲಸ್ ಕೇಂದ್ರ ಸಂಪುಟ ದರ್ಜೆ ಮಂತ್ರಿ ಅಂತ. ಪ್ರಧಾನಮಂತ್ರಿ ಪ್ಲಸ್ ವಿರೋಧ ಪಕ್ಷದ ನಾಯಕರು ಪ್ಲಸ್ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶ, ಪ್ರಧಾನಮಂತ್ರಿ, ಅಪೋಸಿಷನ್ ಲೀಡ್ರು, ಸೊ ಸೆಂಟ್ರಲ್ ಹೋಮ್ ಮಿನಿಸ್ಟರ್ ಅಂತ ಇದೆ. ಸೊ ಮೇಲಿನ ಎಲ್ಲ ಆಯ್ಕೆಗಳು ಸರಿಯಾಗಿಲ್ಲ ಅಂತ ಇದೆ. ಸೊ ಕೇಂದ್ರ ಮಾಹಿತಿ ಆಯೋಗದ ಮುಖ್ಯ ಆಯುಕ್ತರನ್ನು ನೇಮಿಸ್ತಕ್ಕಂಥ ಸಮಿತಿಯಲ್ಲಿರುವ ಸದಸ್ಯರು ಯಾರು ಅಂತ. ಸೊ ಯಾರ್ಯಾರು ಈ ಕೇಂದ್ರ ಮಾಹಿತಿ ಆಯೋಗದ ಮುಖ್ಯ ಆಯುಕ್ತರನ್ನು ನೇಮಿಸ್ತಾರೆ, ಯಾರು ಇರ್ತಾರೆ ಅಂತ ಈ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಅಂದರೆ, ಸೊ ಪ್ರೈಮ್ ಮಿನಿಸ್ಟರ್ ಇರ್ತಾರೆ, ಅಪೋಸಿಷನ್ ಲೀಡ್ರು ಮತ್ತು ಕೇಂದ್ರ ಸಂಪುಟ ದರ್ಜೆಯ ಮಂತ್ರಿಗಳು ಇರ್ತಾರೆ ಅಂತ. ಹಾಗಾಗಿ ಆಪ್ಷನ್ ಎ ಇದೆಯಲ್ಲ ಅದು ರೈಟ್ ಆನ್ಸರ್ ಆಗುತ್ತೆ. ನೋಡಿ ಇವೆಲ್ಲ ಕೇಳ್ಬೋದು, ಪ್ರಧಾನಮಂತ್ರಿ ಪ್ಲಸ್ ವಿರೋಧ ಪಕ್ಷದ ನಾಯಕರು ಪ್ಲಸ್ ಕೇಂದ್ರ ಸಂಪುಟ ದರ್ಜೆಯ ಮಂತ್ರಿ ಅಂತ. ಸೊ ವಿಲ್ ಗೋ ಫಾರ್ವರ್ಡ್ ದ ಕ್ವಶನ್ ನಂಬರ್ 31 ನೋಡೋಣ. ಈಗ ರಾಷ್ಟ್ರೀಯ ಪಕ್ಷಗಳ ಮಾನ್ಯತೆಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ವಾಕ್ಯಗಳನ್ನು ಗಮನಿಸಿ ಅಂತ. ಸೊ ಇದರಲ್ಲಿ ತಪ್ಪಾಗಿರ್ತಕ್ಕಂಥ ಹೇಳಿಕೆಯನ್ನು ಗುರುತು ಮಾಡಬೇಕು ನಾವು. ರಾಷ್ಟ್ರೀಯ ಪಕ್ಷಗಳ ಮಾನ್ಯತೆಗೆ ಸಂಬಂಧಪಟ್ಟ ಹಾಗೆ ಲೋಕಸಭೆಯ ಒಟ್ಟು ಸ್ಥಾನಗಳಲ್ಲಿ 2% ಸ್ಥಾನಗಳನ್ನು 4 ರಾಜ್ಯಗಳಿಂದ ಪಡೆದಿರಬೇಕು. 4 ರಾಜ್ಯಗಳಲ್ಲಿ ರಾಜ್ಯ ಪಕ್ಷ ಎಂದು ಗುರುತಿಸಲ್ಪಟ್ಟಿರಬೇಕು. ಲೋಕಸಭಾ ಅಥವಾ ವಿಧಾನಸಭಾ ಚುನಾವಣೆಗಳಲ್ಲಿ ಚಲಾಯಿಸಲಾದ ಮತಗಳಲ್ಲಿ 6% 4 ಅಥವಾ ಹೆಚ್ಚು ರಾಜ್ಯಗಳಿಂದ ಪಡೆದಿರಬೇಕು. ಜೊತೆಗೆ ರಾಜ್ಯಗಳಿಂದ ಲೋಕಸಭೆಯಲ್ಲಿ 4 ಸ್ಥಾನ ಪಡೆದಿರಬೇಕು. ಎಲ್ಲವೂ ಸರಿ ಇದೆ ಅಂತ ಆಪ್ಷನ್ ಡಿ ಇದೆ. ಬಟ್ ಎಲ್ಲವೂ ಸರಿ ಅಂತಕ್ಕಂಥದ್ದು ಆಯ್ಕೆ ಮಾಡೋಂಗಿಲ್ಲ ಇಲ್ಲಿ. ಆಪ್ಷನ್ ಎ ಇದೆಯಲ್ಲ, ಸೊ ರಾಷ್ಟ್ರೀಯ ಪಕ್ಷಗಳ ಮಾನ್ಯತೆಗೆ ಸಂಬಂಧಪಟ್ಟ ಹಾಗೆ ತಪ್ಪಾಗಿರ್ತಕ್ಕಂಥ ಹೇಳಿಕೆ ಯಾವುದಪ್ಪ ಅಂದರೆ ಇಲ್ಲಿ ಲೋಕಸಭೆಯ ಒಟ್ಟು ಸ್ಥಾನಗಳಲ್ಲಿ ಕನಿಷ್ಠ 2% ಸ್ಥಾನಗಳನ್ನು 4 ರಾಜ್ಯಗಳಿಂದ ಪಡೆದಿರಬೇಕು ಅಂತಿದೆಯಲ್ಲ, ಅದು ತಪ್ಪಾದಂಥ ಹೇಳಿಕೆ. ಉಳಿದಂತೆ ಇನ್ನೆಲ್ಲವೂ ಸರಿ ಇದೆ. ಬಿ ಮತ್ತು ಸಿ ಇದೆಯಲ್ಲ, ಅದು ರಾಷ್ಟ್ರೀಯ ಪಕ್ಷಗಳ ಮಾನ್ಯತೆಗೆ ಸಂಬಂಧಪಟ್ಟಂತೆ ಸರಿಯಾದ ಹೇಳಿಕೆ. ಹಾಗಾಗಿ ಅದು ಆಯ್ಕೆ ಬರೋದಿಲ್ಲ ಇಲ್ಲಿ. ಸೊ ಆಪ್ಷನ್ ಎ ಇದೆಯಲ್ಲ, ಅದು ತಪ್ಪಾದ ಹೇಳಿಕೆ. ಸೊ 32ಕ್ಕೆ ಬರೋಣ. ಈಗ ಕ್ವಶನ್ ನಂಬರ್ 32. ಯಾವ ಒಂದು ವಿಧಿಯು ಸದನಗಳ ಭಿನ್ನಾಭಿಪ್ರಾಯವನ್ನು ಹೋಗಲಾಡಿಸಲು ಜಂಟಿ ಅಧಿವೇಶನ ಕರೆಯಲು ಅವಕಾಶ ಕಲ್ಪಿಸಲಾಗಿದೆ? ಸೊ ಅಸೆಂಬ್ಲಿಯಲ್ಲಿ ಏನಾದರೂ ಕಾರ್ಯಕಲಾಪ ನಡಿಬೇಕಾದರೆ ರೂಲಿಂಗ್ ಪಾರ್ಟಿ ಮತ್ತು ಆಪೋಸಿಷನ್ ಪಾರ್ಟಿಸಿಗೆಲ್ಲ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಭಿನ್ನಾಭಿಪ್ರಾಯಗಳು ಬಂದಾಗ ಅದನ್ನು ಕಡಿಮೆ ಮಾಡಲಿಕ್ಕೆ, ತಪ್ಪಿಸಲಿಕ್ಕೆ ಜಂಟಿ ಅಧಿವೇಶನ ಕರೆಯಲಿಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಅಂತ ಯಾವ ವಿಧಿ ಅಂಡರಲ್ಲಿ? ದಟ್ ಈಸ್ 108, 111, 104, 117. ಆಪ್ಷನ್ ಎ ಇದೆಯಲ್ಲ 108ನೇ ವಿಧಿ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟ ಪ್ರಶ್ನೆ ಇದೆ, ಉತ್ತರವನ್ನು ಹೇಳಿಬಿಡ್ತೀನಿ, ಲೆಕ್ಕವನ್ನು ನೀವೇ ಮಾಡ್ಕೊಳ್ಬೇಕು ಸ್ಕ್ರೀನ್ಶಾಟ್ ಮಾಡಿಕೊಂಡು. ರವಿಯು ದಿವ್ಯಾಳಿಗೆ ನಿಮ್ಮ ತಾಯಿಯ ಗಂಡನ ತಂಗಿ ನನ್ನ ಚಿಕ್ಕಮ್ಮ ಎಂದು ಹೇಳುವನು. ಹಾಗಾದರೆ ದಿವ್ಯಾಳು ರವಿಗೆ ಹೇಗೆ ಸಂಬಂಧಪಟ್ಟಿದ್ದಾಳೆ? ಮಗಳು, ಮೊಮ್ಮಗಳು, ಚಿಕ್ಕಪ್ಪ ಮತ್ತು ತಂಗಿ ಅಂತ ಇದೆ. ಸೊ ಆಪ್ಷನ್ ಡಿ ಇದೆಯಲ್ಲ ತಂಗಿ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ವಿಲ್ ಗೋ ಫಾರ್ವರ್ಡ್. ಸೊ 34 ನೋಡೋಣ. ಈಗ ತಂದೆಯ ಈಗಿನ ವಯಸ್ಸು ಅವನ ಮಗನ ವಯಸ್ಸಿನ 3ರಷ್ಟಿದೆ. 5 ವರ್ಷಗಳ ಹಿಂದೆ ಅವನ ವಯಸ್ಸು ತನ್ನ ಮಗನ ವಯಸ್ಸಿನ 4ರಷ್ಟಿದ್ದರೆ ಮಗನ ಈಗಿನ ವಯಸ್ಸು ಎಷ್ಟು ಅಂತ ಇದೆ. ಸೊ ಇದಕ್ಕೆ ಆನ್ಸರ್ ಬಂದು ಆಪ್ಷನ್ ಬಿ ಇದೆಯಲ್ಲ 15, ಅದು ರೈಟ್ ಆನ್ಸರ್ ಆಗುತ್ತೆ. 35ನೇದು 121 ಮೀಟರ್ ಮತ್ತು 99 ಮೀಟರ್ ಉದ್ದದ 2 ರೈಲುಗಳು ಒಂದೇ ದಿಕ್ಕಿನಲ್ಲಿ ಕ್ರಮವಾಗಿ ಗಂಟೆಗೆ 40 ಕಿಲೋಮೀಟರ್ ಮತ್ತು 32 ಕಿಲೋಮೀಟರ್ ವೇಗದಲ್ಲಿ ಚಲಿಸಿದರೆ ಅವುಗಳು ಒಂದನ್ನೊಂದು ದಾಟಲು ಬೇಕಾದ ಸಮಯ ಎಷ್ಟು ಅಂತಿದೆ? 99 ಸೆಕೆಂಡ್ ಇದೆಯಲ್ಲ, ಆಪ್ಷನ್ ಎ ಅದು ರೈಟ್ ಆನ್ಸರ್ ಆಗುತ್ತೆ 35ನೇ ಪ್ರಶ್ನೆಗೆ. ಸೊ ನೆಕ್ಸ್ಟು 36ನೇ ಪ್ರಶ್ನೆ. ಎ ಮತ್ತು ಬಿ ಸೇರಿ ಒಂದು ಕೆಲಸವನ್ನು 6 ದಿನಗಳಲ್ಲಿ ಮುಗಿಸುವರು. ಬಿ ಒಬ್ಬನೇ 8 ದಿನಗಳಲ್ಲಿ ಆ ಕೆಲಸವನ್ನು ಮುಗಿಸುತ್ತಾನೆ. ಹಾಗಾದರೆ ಒಂದು ವೇಳೆ ಬಿ ಕೇವಲ 5 ದಿನಗಳು ಕೆಲಸ ಮಾಡಿದರೆ ಎ ಒಬ್ಬನೇ ಉಳಿದ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಮುಗಿಸುತ್ತಾನೆ ಅಂತ. ಸೊ 9 ದಿನಗಳಲ್ಲಿ ಎ ಅಂತಕ್ಕಂಥದ್ದು ಮುಗಿಸ್ತಾನೆ ಅಂತ ಆಪ್ಷನ್ ಎ. ಇವೆಲ್ಲವನ್ನು ದಯಮಾಡಿ ಸ್ಕ್ರೀನ್ಶಾಟ್ ಮಾಡಿ ಲೆಕ್ಕವನ್ನು ಮಾಡ್ಕೊಳ್ಳಿ. ಸೊ 37ನೇದು 3, 10, 101. ಸೊ ಡ್ಯಾಶ್ ನಂತರದ ಸಂಖ್ಯೆ ಅಂದರೆ 101 ನಂತರದ ಸಂಖ್ಯೆ ಯಾವುದು ಅಂತ ನೀವು ಹಾಕಬೇಕಾಗುತ್ತೆ ಇಲ್ಲಿ. ಸೊ 10202 ಅಂತಿದೆ ಇಲ್ಲಿ. ಸೊ ಆಪ್ಷನ್ ಸಿ ಇದೆಯಲ್ಲ, ಅದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು ನಿಶ್ಚಲ ನೀರಿನಲ್ಲಿ ವ್ಯಕ್ತಿಯ ವೇಗವು ಪ್ರತಿ ಗಂಟೆಗೆ 8 ಕಿಲೋಮೀಟರ್, ಪ್ರವಾಹದ ವೇಗದ ದರವು ಪ್ರತಿ ಗಂಟೆಗೆ 3 ಕಿಲೋಮೀಟರ್. ಹಾಗಾದರೆ
ವ್ಯಕ್ತಿಯ ಪ್ರವಾಹದ ವಿರುದ್ಧ ದಿಕ್ಕಿನ ವೇಗ ಎಷ್ಟು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಬಿ ಇದೆಯಲ್ಲ 5 ಕಿಲೋಮೀಟರ್ ಪ್ರತಿ ಗಂಟೆಗೆ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ವಿಲ್ ಗೋ ಫಾರ್ವರ್ಡ್ ದ ಕ್ವಶನ್ ನಂಬರ್ 39 ನೋಡೋಣ ಈಗ. 1/1/2004 ಗುರುವಾರವಾದರೆ 1/1/2005 ಯಾವ ವಾರ ಅಂತ. ನೋಡಿ, ಇದು ವಾರಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಇದ್ದೇ ಇರ್ಬೋದು, ಹೇಳಲಿಕ್ಕಾಗಲ್ಲ. CET ಎಕ್ಸಾಮ್ಸಲ್ಲಿ ಇವೆಲ್ಲ ಓದ್ಕೊಳ್ಳಿ. ವಾರಗಳಿಗೆ ಸಂಬಂಧಪಟ್ಟ ಹಾಗೆ, ಸಂಬಂಧಗಳಿಗೆ ಸಂಬಂಧಪಟ್ಟ ಹಾಗೆ ಅವೆಲ್ಲ ಓದ್ಕೊಳ್ಬೇಕಾಗತ್ತೆ. ಸೊ ಗುರುವಾರ, ಶುಕ್ರವಾರ, ಶನಿವಾರ, ಮಂಗಳವಾರ ಅಂತಿದೆ. ದಟ್ ಈಸ್ ಆಪ್ಷನ್ ಸಿ ಇದೆಯಲ್ಲ ಶನಿವಾರ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು ದ ಒನ್ ಮೋರ್ ಕ್ವಶನ್ ಈಸ್ ಐ ಥಿಂಕ್ 40 ಆಯ್ತಲ್ಲ, ಇದು 39. ಕ್ವಶನ್ ನಂಬರ್ 40 ನೋಡಿ, ಇಲ್ಲಿದೆ, ಇಲ್ಲಿ ಕ್ವಶನ್ ನಂಬರ್ 40 ಆ್ಯಂಡ್ ಹಿಯರ್ ಯು ಗೋ. ಅರಬ್ ಪ್ರವಾಸಿ ಸುಲೇಮಾನ್ ಆ ಕಾಲದ ವಿಶ್ವದ 4 ವಿಶಾಲ ಸಾಮ್ರಾಜ್ಯಗಳಲ್ಲಿ ಭಾರತದ ಯಾವ ದೊರೆಯ ಸಾಮ್ರಾಜ್ಯವು ಒಂದಾಗಿತ್ತೆಂದು ವರ್ಣಿಸುತ್ತಾನೆ ಅಂತ. 4 ವಿಶಾಲ ಸಾಮ್ರಾಜ್ಯಗಳಲ್ಲಿ ಭಾರತದ ಯಾವ ದೊರೆಯ ಸಾಮ್ರಾಜ್ಯವು ಕೂಡ ಒಂದಾಗಿತ್ತು ಅಂತ ಹೇಳ್ತಾನೆ ಅಂತ ಅವನು. ಸೊ ಅಮೋಘ ವರ್ಷ ನೃಪತುಂಗ, 2ನೇ ಚಂದ್ರಗುಪ್ತ, ಗೌತಮಿಪುತ್ರ ಶಾತಕರ್ಣಿ ಮತ್ತು ಇಮ್ಮಡಿ ಪುಲಿಕೇಶಿ ಅಂತಿದೆ. ಸೊ ಆಪ್ಷನ್ ಎ ಇದೆಯಲ್ಲ ಅಮೋಘ ವರ್ಷ ನೃಪತುಂಗ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಒನ್ ಮೋರ್ ಕ್ವಶನ್ನು. ಬೇಲೂರು ಹಳೇಬೀಡು ದೇವಾಲಯಗಳ ನಿರ್ಮಾಣಕ್ಕೆ ಬಳಸಲಾದ ಶಿಲೆ ಯಾವುದು ಅಂತ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಇದು ಬೇಲೂರು ಮತ್ತು ಹಳೇಬೀಡು, ಈ ಏನು ಐ ಥಿಂಕ್ ಹಿಸ್ಟಾರಿಕಲ್ ಪ್ಲೇಸ್ ಇದೆ, ಇವುಗಳನ್ನು ಈ ದೇವಾಲಯಗಳ ನಿರ್ಮಾಣ ಮಾಡಲಿಕ್ಕೆ ಬಳಸಿದಂಥ ಒಂದು ಶಿಲೆ ಯಾವುದು ಅಂತ. ಗ್ರಾನೈಟು, ಲೈಮ ಸ್ಟೋನು, ಸ್ಯಾಂಡ್ ಸ್ಟೋನು, ದಟ್ ಈಸ್ ಸೋಪ್ ಸ್ಟೋನ್ ಅಂತ ಇದೆ. ಆಪ್ಷನ್ ಡಿ ಇದೆಯಲ್ಲ ಸೋಪ್ ಸ್ಟೋನ್ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು ಬ್ರಿಟಿಷ್ ರಾಯಭಾರಿ ಸರ್ ಥಾಮಸ್ ರೋ ಯಾವ ಮೊಘಲ್ ದೊರೆಯ ಆಸ್ಥಾನಕ್ಕೆ ಭೇಟಿಯಾಗಿದ್ದ ಅಂತ. ನೋಡಿ, ಸರ್ ಥಾಮಸ್ ರೋ ಬಂದ್ಬಿಟ್ಟು ಆತ ಒಬ್ಬ ಬ್ರಿಟಿಷ್ ರಾಯಭಾರಿ. ಸೊ ಯಾವ ಒಂದು ಮೊಘಲ್ ದೊರೆಯ ಆಸ್ಥಾನಕ್ಕೆ ಆತ ಭೇಟಿ ಕೊಟ್ಟಿದ್ದ ಅಂತ. ಸೊ ಶಹಜಹಾನು, ಅಕ್ಬರು, ಜಹಾಂಗೀರು ಮತ್ತು ಅಕ್ಬರ್ ಸೆಕೆಂಡ್ ಅಂತ ಇದೆ. ಶಹಜಹಾನು, ಅಕ್ಬರು, ಜಹಾಂಗೀರು, ಅಕ್ಬರ್ ಸೆಕೆಂಡ್ ಅಂತ ಇದೆ. ಆಪ್ಷನ್ ಸಿ ಇದೆಯಲ್ಲ ಜಹಾಂಗೀರು, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು ಮ್ಯಾಚ್ ದ ಫಾಲೋಯಿಂಗ್ ಟೈಪಲ್ಲಿ ಒಂದು ಪ್ರಶ್ನೆ ಇದೆ. ಇದು ಮೊದಲು ಓದ್ಬಿಡ್ತೀನಿ ಈಗ. ಸೊ ರಾಜ್ಯ ಮತ್ತು ರಾಜ್ಯ ಮನೆತನಗಳನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಿ ಅಂತ. ಅಂದರೆ ಯಾವ್ಯಾವ ರಾಜ್ಯಗಳಿಗೆ ಸಂಬಂಧಪಟ್ಟಂಥ ಮನೆತನ ಬರುತ್ತೆ ಅಂತ. ಎಡಭಾಗದಲ್ಲಿ ರಾಜ್ಯಗಳು ಕೊಟ್ಟಿದ್ದಾರೆ, ಇಂದೂರು, ಗ್ವಾಲಿಯರು, ಬರೋಡಾ ಮತ್ತು ನಾಗ್ಪುರ ಅಂತ. ಬಲಭಾಗದಲ್ಲಿ ಮನೆತನಗಳು ಅಂದರೆ ರಾಜ್ಯ ಮನೆತನಗಳು ಅಂತ. ಸೊ ಗಾಯಕ್ವಾಡು, ಹೋಳ್ಕರು, ಭೋಸ್ಲೆ ಮತ್ತು ಸಿಂಧಿಯಾ ಅಂತ ಇದೆ. ಸೊ ಈಗ ಯಾವುದು ಸರಿ ಅಂತ ಮ್ಯಾಚ್ ಮಾಡಬೇಕು. ನೋಡಿ, ಮೊದಲನೇದಕ್ಕೆ ಇಂದೂರಿಗೆ ಯಾವುದು ಬರುತ್ತೆ. ನೋಡಿ, ಆಪ್ಷನ್ ಸೆಕೆಂಡ್ ಇದೆಯಲ್ಲ ಇಂದೂರಿಗೆ ಹೋಳ್ಕರು, ಇನ್ನು ಗ್ವಾಲಿಯರು ಸಿಂಧಿಯಾ 4, ಅದು ಬಿಟ್ಟರೆ ಬರೋಡಾ ಬಂದು ಗಾಯಕ್ವಾಡು, ಇನ್ನು ನಾಗ್ಪುರ ಉಳಿದೋದು ಯಾವುದು ಭೋಸ್ಲೆ ಅಂತ. ಆಯಿತಾ, ಈಗ ಓದ್ಕೊಳ್ಳಿ. ಸೊ ಆಪ್ಷನ್ ಡಿ ರೈಟ್ ಆನ್ಸರು. 2, 4, 1, 3. ಇಂದೂರು ಹೋಳ್ಕರು, ಗ್ವಾಲಿಯರು ಸಿಂಧಿಯಾ, ಬರೋಡಾ ಗಾಯಕ್ವಾಡು ಮತ್ತು ನಾಗ್ಪುರ ಬಂದು ಭೋಸ್ಲೆ ಆಗುತ್ತೆ. ಇದು ಈ ರೀತಿ ನಾವು ಮ್ಯಾಚ್ ಮಾಡಬೇಕು. ಸೊ ರಾಜ್ಯಗಳು ಮತ್ತು ರಾಜ್ಯ ಮನೆತನಗಳಿಗೆ ಸಂಬಂಧಪಟ್ಟ ಹಾಗೆ. ಸೊ ನೆಕ್ಸ್ಟು ವಿಲ್ ಗೋ ಫಾರ್ವರ್ಡ್ ದ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ದೇಶೀಯ ಭಾಷಾ ಪತ್ರಿಕಾ ಶಾಸನ ಜಾರಿಗೊಳಿಸಿದಂಥ ವೈಸ್ರಾಯ್ ಯಾರು ಅಂತ. ಸೊ ಯಾರು ಈ ದೇಶೀಯ ಪತ್ರಿಕಾ ಶಾಸನ ಅಂತಕ್ಕಂಥ ಜಾರಿಗೊಳಿಸ್ತಾನೆ, ಆ ವೈಸ್ರಾಯ್ ಯಾರು ಅಂತ ಇಲ್ಲಿ. ಲಾರ್ಡ್ ಲಿಟ್ಟನ್ನು, ಲಾರ್ಡ್ ಟ್ರಿಪ್ಪನ್ನು, ಲಾರ್ಡ್ ಡಾಲೌಸಿ, ಲಾರ್ಡ್ ಕ್ಯಾನಿಂಗು. ಆಪ್ಷನ್ ಎ ಇದೆಯಲ್ಲ ಲಾರ್ಡ್ ಲಿಟ್ಟನ್ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ತೀನ್ ಖಾತಿಯ ಚಳುವಳಿ ಅಂತ. ನೋಡಿ, ಅದರ ಹೆಸರೇನು, ಆ ಚಳುವಳಿ ಹೆಸರು ತೀನ್ ಖಾತಿಯ ಚಳುವಳಿ ಒಂದು ಪ್ರಮುಖ ಘಟ್ಟವಾಗಿದ್ದು, ಆ ಚಳುವಳಿ ಸಂಬಂಧಪಟ್ಟಿರುವುದು ಯಾವುದು ಅಂತ. ಬಾಲಗಂಗಾಧರ ತಿಲಕ್, ಜವಾಹರ್ಲಾಲ್ ನೆಹರು, ಬಿರ್ಸಾ ಮುಂಡಾ ಮತ್ತು ಮಹಾತ್ಮ ಗಾಂಧೀಜಿ ಅಂತಿದೆ. ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ತೀನ್ ಖಾತಿಯ ಚಳುವಳಿ ಒಂದು ಪ್ರಮುಖ ಘಟ್ಟವಾಗಿದ್ದು, ಆ ಚಳುವಳಿ ಸಂಬಂಧಪಟ್ಟಿರುವುದು ಬಾಲಗಂಗಾಧರ ತಿಲಕ್, ಜವಾಹರ್ಲಾಲ್ ನೆಹರು, ಬಿರ್ಸಾ ಮುಂಡಾ ಮತ್ತು ಮಹಾತ್ಮ ಗಾಂಧೀಜಿ ಅಂತಿದೆ. ಆಪ್ಷನ್ ಡಿ ಬಂದು ರೈಟ್ ಆನ್ಸರ್ ಆಗುತ್ತೆ ಇದಕ್ಕೆ. ನೆಕ್ಸ್ಟು ಖುದಾಯಿ ಖಿದ್ಮತ್ ಗಾರ್ಸ್ ಅಂತ. ಖುದಾಯಿ ಖಿದ್ಮತ್ ಗಾರ್ಸ್ ಸಂಘಟನೆಯನ್ನು ಹುಟ್ಟು ಹಾಕಿದವರು. ಖುದಾಯಿ ಖಿದ್ಮತ್ ಗಾರ್ಸ್ ಸಂಘಟನೆಯನ್ನು ಹುಟ್ಟು ಹಾಕಿದವರು ದಾದಾಬಾಯಿ ನವರೋಜಿ, ಖಾನ್ ಅಬ್ದುಲ್ ಗಫರ್ ಖಾನ್, ಲಾಲಾ ಹರ್ದಯಾಳ, ವಿ ಡಿ ಸಾವರ್ಕರ್. ಆಪ್ಷನ್ ಬಿ ಇದೆಯಲ್ಲ ಖಾನ್ ಅಬ್ದುಲ್ ಗಫರ್ ಖಾನ್ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು ಈ ಕಡೆ ಬರೋಣ ಈಗ. ದಟ್ ಈಸ್ ದ ಕ್ವಶನ್ ನಂಬರ್ 57 ಈ ಕಡೆ ಇದೆ. ಭಾರತದಲ್ಲಿ ಮೊದಲ ಬಾರಿಗೆ ರೂಪಾಯಿಯನ್ನು ಅಪಮೌಲ್ಯ ಮಾಡಿದಂಥ ವರ್ಷ ಅಂತ. ಭಾರತದಲ್ಲಿ ಮೊದಲನೇ ಬಾರಿಗೆ ರೂಪಾಯಿ ಅಪಮೌಲ್ಯ ಆದಂಥ ವರ್ಷ ಯಾವುದು ಅಂತ ಇವೆಲ್ಲ ಕೇಳ್ತಾರೆ, ನಿಮಗೆ ಹೇಳಲಿಕ್ಕಾಗಲ್ಲ. ಸೊ 1949, 1950, 1952, 1956. ಸೊ ಆಪ್ಷನ್ ಎ ಇದೆಯಲ್ಲ 1949, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ 58 ಹಣದ ಅಪಮೌಲ್ಯಗೊಳಿಸುವಿಕೆ ಅಂತ. ಸೊ ಡಿವ್ಯಾಲ್ಯೂಯೇಷನ್ ಏನಂಗಂದ್ರೆ ಅಂತ, ಹಣದ ಅಪಮೌಲ್ಯ ಅಂದರೆ ಏನು ಅಂತ. ವಿದೇಶಿ ಸಾಲಮಿತಿ ಮೀರುವುದು, ಭಾರತದ ರೂಪಾಯಿ ಮೌಲ್ಯವನ್ನು ವಿದೇಶಿ ಪ್ರಮುಖ ಕರೆನ್ಸಿಗಳ ಎದುರು ಇಳಿಕೆ ಮಾಡುವುದು ಅಂತ. ಅಂದರೆ ಈಗ ಅಮೇರಿಕದ ಡಾಲರ್ಗೆ ವಿರುದ್ಧವಾಗಿ ನಮ್ಮ ರೂಪಾಯಿ ಕಡಿಮೆ ಆಗೋದು, ಅದನ್ನು ಅಲ್ಲಿ ರೂಪಾಯಿ ಅಪಮೌಲ್ಯಗೊಳಿಸುವಿಕೆ ಅಂತ ಕರೆಯೋದು. ದಟ್ ಈಸ್ ಡಿವ್ಯಾಲ್ಯೂಯೇಷನ್ ಅಂತೀವಲ್ಲ, ಅದು ವಿದೇಶಿ ವಿನಿಮಯದ ಕೊರತೆ ಉಂಟಾಗುವುದು, ವಿಶ್ವ ಮಾರುಕಟ್ಟೆಯಲ್ಲಿ ದೇಶದ ಚಿನ್ನದ ಸಂಗ್ರಹವನ್ನು ಗಿರಿವಿಡುವುದು ಅಂತ. ಸೊ ಆಪ್ಷನ್ ಬಿ ಇದೆಯಲ್ಲ ಭಾರತದ ರೂಪಾಯಿ ಮೌಲ್ಯವನ್ನು ವಿದೇಶಿ ಪ್ರಮುಖ ಕರೆನ್ಸಿಗಳ ಎದುರು ಇಳಿಕೆ ಮಾಡುವುದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು 59ನೇದು
ನಿಗದಿತ ಗುರಿಯನ್ನು ಮೀರಿ ಬೆಳವಣಿಗೆ ದರ ದಾಖಲಿಸಿದ ಪಂಚವಾರ್ಷಿಕ ಯೋಜನೆ ಯಾವುದು ಅಂತ. ನಿಗದಿತ ಗುರಿಯನ್ನು ಮೀರಿ ಬೆಳವಣಿಗೆ ದರ ದಾಖಲು ಮಾಡಿದಂಥ ಪಂಚವಾರ್ಷಿಕ ಯೋಜನೆ 3ನೇ ಪಂಚವಾರ್ಷಿಕ ಯೋಜನೆ, 5ನೇ ಪಂಚವಾರ್ಷಿಕ ಯೋಜನೆ, 7ನೇ ಪಂಚವಾರ್ಷಿಕ ಯೋಜನೆ ಮತ್ತು 8ನೇ ಪಂಚವಾರ್ಷಿಕ ಯೋಜನೆ ಅಂತ ಇದೆ. ಸೊ ಆಪ್ಷನ್ ಡಿ ಇದೆಯಲ್ಲ, 8ನೇ ಪಂಚವಾರ್ಷಿಕ ಯೋಜನೆ ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ವಿಲ್ ಗೋ ಫಾರ್ವರ್ಡ್ ದ ಕ್ವಶನ್ ನಂಬರ್ 16 ನೋಡೋಣ. ಈಗ ದೇಶವೊಂದರ ಆರ್ಥಿಕತೆಯ ಚಟುವಟಿಕೆಗಳು ಈ ಕೆಳಗಿನವುಗಳಲ್ಲಿ ಯಾವುದನ್ನು ಹೆಚ್ಚಾಗಿ ಅವಲಂಬಿಸಿರುತ್ತವೆ ಅಂತ. ದೇಶವೊಂದರ ಆರ್ಥಿಕ ಚಟುವಟಿಕೆಗಳು ಈ ಕೆಳಗಿನವುಗಳಲ್ಲಿ ಯಾವುದನ್ನು ಹೆಚ್ಚಾಗಿ ಅವಲಂಬಿಸಿರುತ್ತೆ ಅಂತ. ಬೇಡಿಕೆ, ಪೂರೈಕೆ, ಹೂಡಿಕೆ, ಉಳಿತಾಯ. ಆಪ್ಷನ್ ಎ ಇದೆಯಲ್ಲ, ಬೇಡಿಕೆ, ಅದು ರೈಟ್ ಆನ್ಸರು. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಭಾರತೀಯ ಜೀವ ವಿಮಾ ನಿಗಮವನ್ನು ಯಾವಾಗ ಸ್ಥಾಪನೆ ಆಯಿತು ಅಂತ. ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಇತ್ತೀಚೆಗೆ ಅಂದರೆ ಜಸ್ಟ್ ಒಂದು ಫ್ಯೂ ಇಯರ್ಸ್ ಬ್ಯಾಕ್ ಅಂತ ಅಂದ್ಕೊಳ್ಳಿ ಇಲ್ಲಿ. ಸೊ LICಯನ್ನು ಸ್ಥಾಪನೆ ಮಾಡಿದ್ದು ಯಾವಾಗ ಅಂತ. ದಟ್ ಈಸ್ 1949, 1956, 1963 ಮತ್ತು 1971 ಅಂತ ಇದೆ. ಸೊ 1956 ಅಂತಿದೆಯಲ್ಲ, ಆಪ್ಷನ್ ಬಿ ಅದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು 62ನೇ ಪ್ರಶ್ನೆ. 1916ರ ಲಕ್ನೋ ಕಾಂಗ್ರೆಸ್ ಅಧಿವೇಶನ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ. 1916ರ ಲಕ್ನೋ ಕಾಂಗ್ರೆಸ್ ಅಧಿವೇಶನ ಯಾವುದಕ್ಕೆ ಸಂಬಂಧಪಟ್ಟಿದೆ. ಮುಸ್ಲಿಮರಿಗೆ ಪ್ರತ್ಯೇಕ ಮತದಾರ ರಿಯಾಯಿತಿ ನೀಡಲು ಕಾಂಗ್ರೆಸ್ ಸಮ್ಮತಿ, ಕಾಂಗ್ರೆಸ್ನಲ್ಲಿ ಮುಸ್ಲಿಂ ಲೀಗ್ ವಿಲೀನ, ಕಾಂಗ್ರೆಸ್ ಅಧ್ಯಕ್ಷರಾಗಿ ಮುಸ್ಲಿಂ ದುರೀನ, ಮೇಲಿನ ಯಾವುದೂ ಅಲ್ಲ ಅಂತಿದೆ ಇಲ್ಲಿ. ಸೊ 1916ರ ಲಕ್ನೋ ಕಾಂಗ್ರೆಸ್ ಅಧಿವೇಶನ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಮುಸ್ಲಿಮರಿಗೆ ಪ್ರತ್ಯೇಕ ಮತದಾನ ರಿಯಾಯಿತಿ ನೀಡಲು ಕಾಂಗ್ರೆಸ್ ಸಮ್ಮತಿ ಅಂತ. ನೆಕ್ಸ್ಟ್ 63ನೇದು, ಮುಘಲರ ಕಾಲದ ಮನ್ಸಬ್ದಾರ ಅಂದರೆ ಯಾರು ಅಂತ. ಸೊ ಮುಘಲರ ಕಾಲದಲ್ಲಿ ಇಲ್ಲಿ ಮನ್ಸಬ್ದಾರರು ಅಂತ ಯಾರನ್ನೇ ಕರೀತಾ ಇದ್ರು. ರಾಜ್ಯದ ಕಂದಾಯ ಅಧಿಕಾರಿಗಳು, ಕಂದಾಯ ವಸೂಲಿ ಸೈನಿಕರು, ಭೂ ಮಾಲೀಕರು ಮತ್ತು ಜಮೀನ್ದಾರರು, ಕಂದಾಯ ಕೊಡ್ತಕ್ಕಂಥ ಭೂ ಸಾಗುವಳಿದಾರರು ಅಂತ. ನೋಡಿ ಆಪ್ಷನ್ ಸಿ ಇದೆಯಲ್ಲ, ಭೂ ಮಾಲೀಕರು ಮತ್ತು ಜಮೀನ್ದಾರರು, ಅದು ಸರಿಯಾದಂಥ ಉತ್ತರ ಆಗುತ್ತೆ ಅಂತ. ಸೊ ನೆಕ್ಸ್ಟು 64 ಬರೋಣ. ಈಗ ಕ್ವಶನ್ ನಂಬರ್ 64. ರೆಡ್ ಶರ್ಟ್ ಚಳುವಳಿ ಕೆಳಗಿನ ಯಾವ ಗುರಿಯನ್ನು ಹೊಂದಿದೆ ಅಂತ. ರೆಡ್ ಶರ್ಟ್ ಚಳುವಳಿ ಕೆಳಗಿನ ಯಾವ ಗುರಿಯನ್ನು ಹೊಂದಿದೆ. ಕಮ್ಯುನಿಸ್ಟ್ ಸಂಘಟನೆ, ಟ್ರೇಡ್ ಯೂನಿಯನ್ ಸಂಘಟನೆ, ಬ್ರಿಟಿಷರನ್ನು ತೊಲಗಿಸುವಿಕೆ ಮತ್ತು ಕಾರ್ಮಿಕ ಸಂಘಟನೆ ಅಂತ. ಸೊ ರೆಡ್ ಶರ್ಟ್ಸ್ ಅಂದರೆ ಇದು ಮೂಲತಃ ದಟ್ ಈಸ್ ಬ್ರಿಟಿಷರನ್ನು ಒಡೆದೊಡಿಸಲಿಕ್ಕೆ ಸಂಬಂಧಪಟ್ಟಂಥ ಒಂದು ಚಳವಳಿ ಅದು. ಹಾಗಾಗಿ ಬ್ರಿಟಿಷರನ್ನು ತೊಲಗಿಸುವಂಥ ಇದೆಯಲ್ಲ, ಆಪ್ಷನ್ ಸಿ ಅದು ರೈಟ್ ಆನ್ಸರ್ ಆಗುತ್ತೆ ಅಂತ. ಬ್ರಿಟಿಷರನ್ನು ತೊಲಗಿಸುವುದು. ಸೊ ರಾಷ್ಟ್ರೀಯ ಜಾಗೃತಿಯನ್ನು ಒಂದು ಸಿದ್ಧಾಂತವಾಗಿ ಯಾರು ಪ್ರತಿಪಾದನೆ ಮಾಡ್ತಾರೆ ಅಂತ. ರಾಷ್ಟ್ರೀಯ ಜಾಗೃತಿಯನ್ನು ಒಂದು ಸಿದ್ಧಾಂತವಾಗಿ ಯಾರು ಇಲ್ಲಿ ಪ್ರತಿಪಾದನೆ ಮಾಡ್ತಾರೆ. BG ತಿಲಕ್ ಅಂದರೆ ಬಾಲಗಂಗಾಧರ ತಿಲಕ್, MK ಗಾಂಧಿ, GM ನೆಹರು, ಸುರೇಂದ್ರನಾಥ ಬ್ಯಾನರ್ಜಿ ಅಂತ ಇದೆ. ಸೊ ಆಪ್ಷನ್ ಡಿ ಇದೆಯಲ್ಲ, ಸುರೇಂದ್ರನಾಥ ಬ್ಯಾನರ್ಜಿ ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ವಿಲ್ ಗೋ ಫಾರ್ವರ್ಡ್. ಸ್ವಲ್ಪ ಅದನ್ನು ಸ್ಕಾಲಪ್ ಮಾಡೋ ಹಾಗೆಯೇ ಏನಿದೆ ಅಂತ ಇಲ್ಲಿ. 66ನೇದು, ಕೆಳಗಿನವರಲ್ಲಿ ಯಾವ ದಕ್ಷಿಣದ ರಾಜ ಬಂಗಾಳ ಕೊಲ್ಲಿಯನ್ನು ದಾಟಿ ತನ್ನ ಸೈನ್ಯದೊಂದಿಗೆ ಸುಮಾತ್ರ, ಜಾವ ಹಾಗೂ ಮಲೇಷ್ಯಾಗಳಲ್ಲಿ ಹಲವಾರು ಪ್ರದೇಶವನ್ನು ಗೆದ್ದುಕೊಂಡರು ಅಂತ. ಇಲ್ಲಿ ಕೊಟ್ಟಿರ್ತಕ್ಕಂಥ ರಾಜ್ಯಗಳಲ್ಲಿ ಯಾವ ಒಬ್ಬ ದಕ್ಷಿಣದ ರಾಜ ಬಂಗಾಳ ಕೊಲ್ಲಿಯನ್ನು ದಾಟಿಕೊಂಡು ತನ್ನ ಸೈನ್ಯದೊಂದಿಗೆ ಸುಮಾತ್ರ, ಜಾವ ಮತ್ತು ಮಲೇಷ್ಯಾಗಳಲ್ಲಿ ಹಲವಾರು ಪ್ರದೇಶವನ್ನು ಗೆದ್ಕೊಳ್ತಾನೆ. ಅವನು ಯಾರು ಅಂತ ಹೇಳಬೇಕಿಲ್ಲಿ. 1ನೇ ರಾಜರಾಜ ಚೋಳ, ಇಮ್ಮಡಿ ಪುಲಿಕೇಶಿ, ರಾಜೇಂದ್ರ ಚೋಳ ಮತ್ತು 2ನೇ ಮಹಿಪಾಲ ಅಂತಿದೆ. ಇದಕ್ಕೆ ಆಪ್ಷನ್ ಸಿ ಇದೆಯಲ್ಲ, ರಾಜೇಂದ್ರ ಚೋಳ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ಲೋಕಸಭೆಯಲ್ಲಿ ಶೂನ್ಯ ವೇಳೆ 0 hour ಅಂತ ಹೇಳ್ತಾರೆ ಅದನ್ನು. ಸೊ 0 hour ಬಂದು ವಿಧಾನಸಭೆಯಲ್ಲಿ ಕೂಡ ಇರುತ್ತೆ. ಲೋಕಸಭೆಯಲ್ಲಿ ಶೂನ್ಯ ವೇಳೆಯ ಅವಧಿ ಎಷ್ಟು ಅಂತ, ಎಷ್ಟೊತ್ತಿರುತ್ತೆ ಅಂತ. ಆ ಶೂನ್ಯ ವೇಳೆಗೆ ಅವಧಿಯಲ್ಲಿ 30 ನಿಮಿಷ, 45 ನಿಮಿಷ, 60 ನಿಮಿಷ, ನಿಶ್ಚಿತ ಅವಧಿ ಇಲ್ಲ. ಅಂದರೆ ಯಾವುದೇ ರೀತಿ ಅದಕ್ಕೆ ಒಂದು ನಿಶ್ಚಿತ ಅವಧಿಯ ಒಂದು ಟೈಮ್ ಬೌಂಡಿಂಗ್ ಇಲ್ಲ ಅಂತ, ಯಾವುದಕ್ಕೆ 0 hours. ನೆಕ್ಸ್ಟ್ 68, ಭಾರತದ ಸೇನಾಪಡೆಯ ಮಹಾದಂಡನಾಯಕ ಯಾರು ಅಂತ. ಭಾರತದ ಸೇನಾಪಡೆಯ ಮಹಾದಂಡನಾಯಕ ಯಾರು ಅಂತ. ಅದು ಖಂಡಿತವಾಗಲೂ ರಾಷ್ಟ್ರಪತಿನೇ. ಇಡೀ ಭಾರತದ ಸೇನಾಪಡೆಯ ದಂಡನಾಯಕರು ಯಾರಪ್ಪ ಅಂದರೆ ಅದು ರಾಷ್ಟ್ರಪತಿ ಆಗಿರ್ತಾರೆ. ಆಪ್ಷನ್ ಬಿ ರಾಷ್ಟ್ರಪತಿ ರೈಟ್ ಆನ್ಸರು. ನೆಕ್ಸ್ಟು 69ನೇ ಪ್ರಶ್ನೆ ಬರೋಣ. ಈಗ ಕ್ವಶನ್ ನಂಬರ್ 69. ಸಂವಿಧಾನದ ವಿಶೇಷ ತಿದ್ದುಪಡಿಗಳಿಗೆ ಒಕ್ಕೂಟ ವ್ಯವಸ್ಥೆಗೆ ಸಂಬಂಧಿಸಿದರೆ ಅಂತ ಕನಿಷ್ಠ ಎಷ್ಟು ರಾಜ್ಯಗಳು ಒಪ್ಪಿಗೆಯನ್ನು ಸೂಚಿಸಬೇಕು ಅಂತ. ಸಂವಿಧಾನದ ವಿಶೇಷ ತಿದ್ದುಪಡಿಗೆ ಎಷ್ಟು ರಾಜ್ಯಗಳು ಒಪ್ಪಿಗೆಯನ್ನು ಸೂಚಿಸಬೇಕು ಅಂತ ಹೇಳಿದ್ದಾರೆ. 10 ರಾಜ್ಯಗಳು, 4/3 ರಾಜ್ಯಗಳು, 14ಕ್ಕಿಂತ ಹೆಚ್ಚು ರಾಜ್ಯಗಳು, ಡಿ ಎಲ್ಲ ರಾಜ್ಯಗಳು ಅಂತ ಇದೆ. 14ಕ್ಕಿಂತ ಹೆಚ್ಚು ರಾಜ್ಯಗಳು ಆಪ್ಷನ್ ಬಿ, ಆಪ್ಷನ್ ಸಿ ಇದೆಯಲ್ಲ, 14ಕ್ಕಿಂತ ಹೆಚ್ಚು ರಾಜ್ಯಗಳು ಅದು ರೈಟ್ ಆನ್ಸರ್ ಆಗುತ್ತೆ. 70. ಕರ್ನಾಟಕ ರಾಜ್ಯದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯ ಕ್ರಮ ಯಾವುದು ಅಂತ. ಕರ್ನಾಟಕ ರಾಜ್ಯದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯ ಕ್ರಮ ಯಾವುದು. ಗ್ರಾಮ ಪಂಚಾಯತ್ತು, ತಾಲೂಕ್ ಪಂಚಾಯತ್ತು, ತಾಲೂಕ್ ಪಂಚಾಯತ್ತು, ಜಿಲ್ಲಾ ಪಂಚಾಯತ್ತು, ಗ್ರಾಮ ಪಂಚಾಯತ್ತು, ಜಿಲ್ಲಾ ಪಂಚಾಯತ್ತು, ಗ್ರಾಮ ಪಂಚಾಯತ್ತು, ತಾಲೂಕ್ ಪಂಚಾಯತ್ತು ಮತ್ತು ಜಿಲ್ಲಾ ಪಂಚಾಯತ್ತು 3 ಕೊಟ್ಟಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯ ಕ್ರಮ ಯಾವುದು ಅಂದರೆ ಆಪ್ಷನ್ ಡಿ ಇದೆಯಲ್ಲ, ಗ್ರಾಮ ಪಂಚಾಯತ್ತು, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು 71ನೇ ಪ್ರಶ್ನೆ. ಪಕ್ಷಾಂತರ ನಿಷೇಧ ಕಾಯ್ದೆಯ ಅನ್ವಯ ಪಕ್ಷಾಂತರ ಮಾಡಿದಂಥ ಲೋಕಸಭಾ ಸದಸ್ಯರ ಅನರ್ಹತೆಯನ್ನು ನಿರ್ಧರಿಸುವವರು ಯಾರು ಅಂತ. ಪಕ್ಷಾಂತರ ನಿಷೇಧ ಕಾಯ್ದೆಯ ಅನ್ವಯ ಪಕ್ಷಾಂತರ ಮಾಡಿದ ಲೋಕಸಭಾ ಸದಸ್ಯರ ಅನರ್ಹತೆಯನ್ನು ನಿರ್ಧರಿಸುವವರು ಯಾರು ಅಂತ. ಸೊ ರಾಷ್ಟ್ರಪತಿ, ಸುಪ್ರೀಂ ಕೋರ್ಟು, ಚುನಾವಣಾ ಆಯೋಗ, ಲೋಕಸಭೆ ಸ್ಪೀಕರ್. ಸೊ ಆಪ್ಷನ್ ಡಿ ಇದೆಯಲ್ಲ, ಸೊ ಲೋಕಸಭಾ ಸ್ಪೀಕರು ಅದು ರೈಟ್ ಆನ್ಸರ್ ಆಗುತ್ತೆ.
ಸೊ 71 ಆಯಿತು. 72 ಈ ಕಡೆ ಇದೆ ಬಲಭಾಗದಲ್ಲಿ. ಸೊ ವಿಲ್ ಗೋ ಫಾರ್ವರ್ಡ್, ನೋಡೋಣ ಏನಿದೆ ಅಂತ ಇಲ್ಲಿ. ಪೋರ್ಟ್ರಾನ್ ಅಂತ, ಪೋರ್ಟ್ರಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯಾವುದಕ್ಕೆ ಸಂಬಂಧಪಟ್ಟಿದೆ, ಸೂಕ್ತವಾಗಿದೆ ಅಂತ. ಅಂದರೆ ಕಂಪ್ಯೂಟರ್ಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಇದು. ಪೋರ್ಟ್ರಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯಾವುದಕ್ಕೆ ಸೂಕ್ತವಾಗಿದೆ? ಸೊ ವ್ಯವಹಾರ, ವೈಜ್ಞಾನಿಕ ಸಂಶೋಧನೆ, ಸಿಸ್ಟಮ್ ಸಾಫ್ಟ್ವೇರ್ ಮತ್ತು ಮೇಲಿನ ಯಾವುದೂ ಅಲ್ಲ ಅಂತಿದೆ. ಆಪ್ಷನ್ ಬಿ ಇದೆಯಲ್ಲ ಇಲ್ಲಿ, ವೈಜ್ಞಾನಿಕ ಸಂಶೋಧನೆ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ CPU ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ, ಇದರ ನಿರ್ವಹಣಾ ಶಕ್ತಿಯನ್ನು ಅಳಿತಕ್ಕಂಥ ರೀತಿ ಯಾವುದು ಅಂತ. CPUನ ಒಂದು ನಿರ್ವಹಣಾ ಶಕ್ತಿಯನ್ನು ಅಳಿತಕ್ಕಂಥ ರೀತಿ ಯಾವುದಾಗಿರುತ್ತೆ ಅಂತ. ಸೊ ಪ್ರತಿ ಸೆಕೆಂಡಿಗೆ 1000 ದಶಲಕ್ಷ ಸೂಚನೆಗಳು, ಪ್ರತಿ ಸೆಕೆಂಡಿಗೆ ದಶಲಕ್ಷ ಸೂಚನೆಗಳು, ಪ್ರತಿ ಸೆಕೆಂಡಿಗೆ ಮೆಗಾಬೈಟು, ಪ್ರತಿ ಸೆಕೆಂಡ್ಗೆ ಗಿಗಾಬೈಟ್ ಅಂತಿದೆ. ಸೊ ಆಪ್ಷನ್ ಬಿ ಇದೆಯಲ್ಲ, 1 ಸೆಕೆಂಡ್ಗೆ ಸೊ ದಶಲಕ್ಷ ಸೂಚನೆಗಳು ಅಂತಿದೆಯಲ್ಲ, ದಶಲಕ್ಷ ಸೂಚನೆಗಳು, ಅದು ರೈಟ್ ಆನ್ಸರ್ ಆಗುತ್ತೆ. ಇದು ನಿರ್ವಹಣಾ ಶಕ್ತಿಯನ್ನು ಅಳಿತಕ್ಕಂಥ ಒಂದು ರೀತಿ ಅದು. ಸೊ ನೆಕ್ಸ್ಟು 74ನೇದು 1 ಬೈಟ್ ಅಂತಿದೆ ಇಲ್ಲಿ. ಸೊ 1 ಬೈಟ್ ಎಷ್ಟು ಬಿಟ್ಗೆ ಸಮ ಅಂತ. 1 ಬೈಟು ಈಕ್ವಲ್ಸ್ ಹೌ ಮೆನಿ ಬಿಟ್ಸ್ ಅಂತ, ಅದು 2, 7, 8, 10 ಅಂತಿದೆ. ಸೊ 8 ಬಿಟ್ಸ್ ಅಂತ. 1 ಬೈಟ್ ಅಂದರೆ 8 ಬಿಟ್ಸ್ಗೆ ಸಮ ಆಗುತ್ತೆ ಅದು. 75ನೇದು ಅಥ್ಲೆಟ್ ಫೂಟ್ ಅಂತಿದೆ. ಅಥ್ಲೆಟ್ ಫೂಟ್ ಕಾಯಿಲೆ ಯಾವುದರಿಂದ ಬರುತ್ತೆ ಅಂತ. ಸೊ ಬ್ಯಾಕ್ಟೀರಿಯಾ, ಶಿಲೀಂಧ್ರ, ಪ್ರೋಟೋಜೋವಾ ಮತ್ತು ನೆಮೆಟೋಡ್ ಅಂತ. ಬ್ಯಾಕ್ಟೀರಿಯಾ, ಶಿಲೀಂಧ್ರ, ಪ್ರೋಟೋಜೋವಾ ಮತ್ತು ನೆಮೆಟೋಡ್ ಅಂತ. ಆಪ್ಷನ್ ಬಿ ಇದೆಯಲ್ಲ, ಶಿಲೀಂಧ್ರ, ಅದು ರೈಟ್ ಆನ್ಸರ್ ಆಗುತ್ತೆ. ಮೊಟ್ಟೆ ಇಡ್ತಕ್ಕಂಥ ಸಸ್ತನಿ ಯಾವುದು? ಯಾವ ಒಂದು ಸಸ್ತನಿ ಮೊಟ್ಟೆಯನ್ನು ಇಡುತ್ತೆ ಅಂತ. ಲಿಟ್ಟರು, ಎಕಿಡ್ನ, ಬಾವಲಿ ಮತ್ತು ಕಾಂಗರು. ಸೊ ಮೇ ಬಿ ಇದಕ್ಕೆ ಅದು ಆಪ್ಷನ್ಸ್ ಬ್ಲಿಂಕ್ ಮಾಡಿಲ್ಲ ಅವರು, ಅದು ನೋಡ್ಬಿಟ್ಟು ಹೇಳಬೇಕು. ಮೊಟ್ಟೆ ಇಡ್ತಕ್ಕಂಥ ಸಸ್ತನಿ ಯಾರಿಗಾದ್ರೂ ಗೊತ್ತಿದ್ರೆ ಸೊ ದಯಮಾಡಿ ಕಮೆಂಟಲ್ಲಿ ಬರೆದು ಎಕ್ಸ್ಪ್ಲನೇಷನ್ ಕಳಿಸಿ ಅದನ್ನು. ಸೊ ನನ್ನ ಪ್ರಕಾರವಾಗಿ ಮೊಟ್ಟೆ ಇಡ್ತಕ್ಕಂಥ ಸ್ತನಿಗೆಯಲ್ಲಿ ದಟ್ ಈಸ್ ಲಿಟ್ಟರ್ ಅಥವಾ ಎಕಿಡ್ನ, ಯಾವ್ದಾದ್ರು ಒಂದು ಅಂತ ಅಂದ್ಕೊಂಡಿದ್ದೀನಿ. ಮೇ ಬಿ ಎಕಿಡ್ನ ಇರ್ಬೋದು ಅನಿಸುತ್ತೆ, ಅದನ್ನು ನೋಡ್ಬಿಟ್ಟು ಹೇಳ್ತೀನಿ ನಾನು. 77ನೇದು ಹಕ್ಕಿ ಜ್ವರಕ್ಕೆ ಕಾರಣವಾಗ್ತಕ್ಕಂಥ ವೈರಸ್ ಯಾವುದು ಅಂತ. ಹಕ್ಕಿ ಜ್ವರಕ್ಕೆ ಕಾರಣವಾಗುವ ವೈರಸ್ ಯಾವುದು ಅಂತ. ಹಕ್ಕಿ ಜ್ವರ ಅಂದರೆ ಕೋಳಿ ಜ್ವರ ಅಂತಾರೆ ಅದನ್ನು. H1N1, H5N2. ಸೊ ಅದನ್ನು ಬಿಟ್ಟರೆ ಇನ್ನು H1N1, B1N1 ಅಂತ ಇದೆ. ಸೊ ದ ಆಪ್ಷನ್ ಈಸ್ H5N2 ಇದೆಯಲ್ಲ, ಈ H5N2 ಅಂತಕ್ಕಂಥ ವೈರಸ್ಸು ಹಕ್ಕಿ ಜ್ವರಕ್ಕೆ ಕಾರಣ ಆಗ್ತಕ್ಕಂಥ ಒಂದು ವೈರಸ್ ಇದೆ. 78 ವಸ್ತುವೊಂದು ಸೂಪರ್ ಕಂಡಕ್ಟರ್ ಆಗಿ ಪರಿವರ್ತನೆಯಾಗುವುದು ಅಂತ. ಯಾವಾಗ ಅಂತ. ಯಾವುದೇ ಒಂದು ವಸ್ತು ಸೂಪರ್ ಕಂಡಕ್ಟರ್ ಆಗಿ ಪರಿವರ್ತನೆಯಾಗುವುದು. ಅತಿಯಾಗಿ ಸಂಕುಚಿತಗೊಳಿಸಿದರೆ, ಅತಿ ಹೆಚ್ಚು ಉಷ್ಣತೆಗೆ ಒಳಪಡಿಸಿದರೆ, ಅತಿ ಕಡಿಮೆ ಉಷ್ಣತೆಗೆ ಒಳಪಡಿಸಿದರೆ, ಅತಿ ಒತ್ತಡಕ್ಕೆ ಒಳಪಡಿಸಿದರೆ ಅಂತಿದೆ. ಸೊ ಅತಿ ಕಡಿಮೆ ಉಷ್ಣತೆಗೆ ಒಳಪಡಿಸಿದರೆ ಆಪ್ಷನ್ ಸಿ ಇದೆಯಲ್ಲ, ಅದು ರೈಟ್ ಆನ್ಸರು. ನೆಕ್ಸ್ಟು 79 ಋತುವನ್ನು ಹೊಂದಿರುವ ನೈಸರ್ಗಿಕ ಪ್ರದೇಶ ಯಾವುದು ಅಂತ. ಋತುವನ್ನು ಹೊಂದಿರತಕ್ಕಂಥ ನೈಸರ್ಗಿಕ ಪ್ರದೇಶ ಯಾವುದು? ಟೈಗಾ, ಧ್ರುವ ಪ್ರದೇಶ, ಸಮಭಾಜಕ ಋತು ಪ್ರದೇಶ, ಸಮಶೀತೋಷ್ಣ ವಲಯ ಅಂತ ಇದೆ ಇಲ್ಲಿ. ಸೊ ಆಪ್ಷನ್ ಸಿ ಇದೆಯಲ್ಲ, ಸಮಭಾಜಕ ಋತು ಪ್ರದೇಶ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ನಾವು ವಿ ಆರ್ ದ ಕ್ವಶನ್ ನಂಬರ್ 80. 80ನೇ ಪ್ರಶ್ನೆ ನೋಡೋಣ ಈಗ. ಮೃತ ಸಮುದ್ರ ಯಾವ 2 ದೇಶಗಳ ನಡುವೆ ಇದೆ ಅಂತ. ಮೃತ ಸಮುದ್ರ ಅಂತಕ್ಕಂಥದ್ದು ಯಾವ 2 ದೇಶಗಳ ನಡುವೆ ಇದೆ ಅಂತ. ಇರಾಕ್ ಮತ್ತು ಇರಾನು, ಸಿರಿಯಾ ಮತ್ತು ಟರ್ಕಿ, ಜೋರ್ಡಾನ್ ಮತ್ತು ಸೌದಿ ಅರೇಬಿಯಾ, ಇಸ್ರೇಲ್ ಮತ್ತು ಜೋರ್ಡಾನ್ ಅಂತ ಇದೆ. ಸೊ ಮೃತ ಸಮುದ್ರ ಅಂತಕ್ಕಂಥದ್ದು ಯಾವ 2 ದೇಶಗಳ ನಡುವೆ ಇದೆ ಅಂದರೆ ಅದು ಇಸ್ರೇಲ್ ಮತ್ತು ಜೋರ್ಡಾನ್. ಸೊ ಇದು ಮೃತ ಸಮುದ್ರ ಅಂದರೆ ಅದು ನೇಮ್ ಆಫ್ ದ ಸಿ, ಅದು ಒಂದು ಸಮುದ್ರದ ಹೆಸರು ಅದು. ಅದು ಇಸ್ರೇಲ್ ಮತ್ತು ಜೋರ್ಡಾನ್ ಈ ದೇಶಗಳ ನಡುವೆ ಇರತಕ್ಕಂಥ ಒಂದು ಸಮುದ್ರ ಅದು. ಸೊ 81 ಕೊರೋಣ ಈಗ ಕ್ವಶನ್ ನಂಬರ್ 81. ಅಂಡಮಾನ್ ದ್ವೀಪಕ್ಕೆ ಅತಿ ಹತ್ತಿರದ ದೇಶ ಯಾವುದು ಅಂತ. ಅಂಡಮಾನ್ ದ್ವೀಪಕ್ಕೆ ಅತಿ ಹತ್ತಿರ ಇರತಕ್ಕಂಥ ದೇಶ ಯಾವುದು ಅಂದರೆ ನಿಯರೆಸ್ಟ್ ಕಂಟ್ರಿ ಯಾವುದು ಅಂತ. ಶ್ರೀಲಂಕಾ, ಬಾಂಗ್ಲಾದೇಶ, ಮಯನ್ಮಾರು, ಇಂಡೋನೇಷ್ಯಾ. ದಟ್ ಈಸ್ ಆಪ್ಷನ್ ಸಿ ಇದೆಯಲ್ಲ, ಮಯನ್ಮಾರು, ಅದು ರೈಟ್ ಆನ್ಸರ್ ಆಗುತ್ತೆ. 82 ಸರ್ಕ್ರೀಕ್ ಗಡಿ ವಿವಾದ ಯಾವ ದೇಶಗಳ ನಡುವೆ ನಡೆದಂಥ ಒಂದು ವಿವಾದ ಅದು. ಇಸ್ರೇಲ್ ಮತ್ತು ಪ್ಯಾಲೆಸ್ತೈನು, ಭಾರತ ಮತ್ತು ಬಾಂಗ್ಲಾದೇಶ, ಜೋರ್ಡಾನ್ ಮತ್ತು ಸೌದಿ ಅರೇಬಿಯಾ, ಭಾರತ ಮತ್ತು ಪಾಕಿಸ್ತಾನ ಅಂತ ಇದೆ ಇಲ್ಲಿ. ಸೊ ಸರ್ಕ್ರೀಕ್ ಅಂತಕ್ಕಂಥ ಒಂದು ಗಡಿ ವಿವಾದ ಭಾರತ ಮತ್ತು ಪಾಕಿಸ್ತಾನಕ್ಕೆ ಸಂಬಂಧಪಟ್ಟಂಥ ಸೊ ಒಂದು ವಿವಾದ, ಅದು ನಡುವಿನ ಗಡಿ ವಿವಾದ. ಅದು ಭಾರತದ ದಕ್ಷಿಣದ ತುದಿಯಾದಂಥ ಇಂದಿರಾ ಪಾಯಿಂಟ್ ಅದು ಎಲ್ಲಿ ಬರುತ್ತೆ ಅಂತ ಅದು. ಸೊ ಕವರತ್ತಿ, ಗ್ರೇಟ್ ನಿಕೋಬಾರು, ಕಾರ್ ನಿಕೋಬಾರು, ದಕ್ಷಿಣ ಅಂಡಮಾನ್ ಇದೆ. ಸೊ ಇಂದಿರಾ ಪಾಯಿಂಟ್ ಬರುವಂಥದ್ದು ದಟ್ ಈಸ್ ಗ್ರೇಟ್ ನಿಕೋಬಾರಲ್ಲಿ. ನೆಕ್ಸ್ಟು 84ನೇ ನೋಡಿ ಕ್ವಶನ್ ನಂಬರ್ 84. ಭಾರತದ 2 ಸಜೀವ ಜ್ವಾಲಾಮುಖಿಗಳು ಯಾವುವು ಅಂತ. ಭಾರತದ 2 ಸಜೀವ ಜ್ವಾಲಾಮುಖಿಗಳು ಯಾವುವು? ಬ್ಯಾರೆನ್ ಮತ್ತು ನಾರ್ಕೊಡಮ್, ಪ್ಯಾಂಟಮ್ ಮತ್ತು ಬ್ಯಾರೆನ್, ಮಿನಿಕಾಯ್ ಮತ್ತು ಕವರತ್ತಿ, ಬ್ಯಾರೆನ್ ಮತ್ತು ಪಿಗ್ಮೆಲಿಯನ್ ಪಾಯಿಂಟ್ ಅಂತ. ಅದು ಬ್ಯಾರೆನ್ ಮತ್ತು ಪಿಗ್ಮೆಲಿಯನ್ ಪಾಯಿಂಟ್ ಅಂತ ಆಗುತ್ತೆ. ಬ್ಯಾರೆನ್ ಮತ್ತು ನಾರ್ಕೊಡಮ್, ಪ್ಯಾಂಟಮ್ ಮತ್ತು ಬ್ಯಾರೆನ್, ಮಿನಿಕಾಯ್ ಮತ್ತು ಕವರತ್ತಿ ಮತ್ತು ಬ್ಯಾರೆನ್ ಮತ್ತು ಪಿಗ್ಮೆಲಿಯನ್ ಪಾಯಿಂಟ್ ಅಂತಿದೆಯಲ್ಲ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ಆಪ್ಷನ್ ಎ ಇದೆಯಲ್ಲ, ಅದು ರೈಟ್ ಆನ್ಸರು. ಹತ್ತಿ ಬೆಳೆಗೆ ಸೂಕ್ತವಾದ ಮಣ್ಣು ಯಾವುದು ಅಂತ. ಹತ್ತಿ ಬೆಳೆಗೆ ಸೂಕ್ತವಾದ ಮಣ್ಣು ರೇಗೂರು ಮಣ್ಣು, ಲ್ಯಾಟ್ರೈಟ್ ಮಣ್ಣು, ಮೆಕ್ಕಲು ಮಣ್ಣು, ಕೆಂಪು ಮಣ್ಣು. ಆಪ್ಷನ್ ಎ ಇದೆಯಲ್ಲ, ರೇಗೂರು ಮಣ್ಣು, ಅದು ರೈಟ್ ಆನ್ಸರ್ ಆಗುತ್ತೆ. 86 ದ ಕಿಂಗ್ ಆಫ್ ಮೆಲ್ಬರ್ನ್ ಪಾರ್ಕ್ ಅಂತಿದೆ. ದ ಕಿಂಗ್ ಆಫ್ ಮೆಲ್ಬರ್ನ್ ಪಾರ್ಕ್ ಎಂದು ಯಾರನ್ನು ಕರೆಯುತ್ತಾರೆ ಅಂತಿದೆ. ದ ಕಿಂಗ್ ಆಫ್ ಮೆಲ್ಬರ್ನ್ ಪಾರ್ಕ್ ಅಂತ ಇಲ್ಲಿ ಯಾರನ್ನು ಕರೆಯಲಾಗಿದೆ? ನೋವಾಕ್ ಜೊಕೋವಿಕ್, ಡಾಮಿನಿಕ್ ಥೀಮು. ಸೊ ನೋವಾಕ್ ಜೊಕೋವಿಕು, ಡಾಮಿನಿಕ್ ಥೀಮು, ರೋಜರ್ ಫೆಡರರು, ರಫೇಲ್ ನಡಾಲ್ ಅಂತಿದೆ. ದ ಕಿಂಗ್ ಆಫ್ ಮೆಲ್ಬರ್ನ್ ಪಾರ್ಕ್ ಅಂತ ಯಾವುದು ಹೇಳ್ತೀವಿ ಅಂದರೆ ದಟ್ ಈಸ್
ನೋವಾನ್ ಜೋಕೋವಿಕ್ ಇದೆಯಲ್ಲ ಆತನ ಇಲ್ಲಿ ಕರೆಯುವಂಥದ್ದು ದ ಕಿಂಗ್ ಆಫ್ ಮೆಲ್ಬರ್ನ್ ಅಂತ. ನೋಡಿ ಎಂಥ ಅದ್ಭುತವಾದ ನೇಮ್ ಅವನಿಗೆ, ದ ಕಿಂಗ್ ಆಫ್ ಮೆಲ್ಬರ್ನ್ ಪಾರ್ಕ್ ಅಂತ, ಅದಕ್ಕೆ ಕಿಂಗ್ ರಾಜ ಅಂತ ಅವನು. ಸೊ 87ನೇದು ಕ್ವಶನ್ ನಂಬರ್ 87, ಕೇಂದ್ರ ಸರ್ಕಾರದ ಕೃಷಿ ಉಡಾನ್ ಯೋಜನೆಯನ್ನು ಯಾವ ಇಲಾಖೆ ಜಾರಿಗೆ ತಂದಿದೆ ಅಂತ. ಕೇಂದ್ರ ಸರ್ಕಾರದ ಕೃಷಿ ಉಡಾನ್ ಅಂತಕ್ಕಂಥ ಒಂದು ಸ್ಕೀಮನ್ನು ಯಾವ ಇಲಾಖೆ ಜಾರಿ ಮಾಡಿದೆ ಅಂತ. ಕೃಷಿ ಇಲಾಖೆ, ಜಲಶಕ್ತಿ ಸಚಿವಾಲಯ, ಇಂಧನ ಇಲಾಖೆ, ನಾಗರಿಕ ವಿಮಾನಯಾನ ಇಲಾಖೆ ಅಂತಿದೆ ಇಲ್ಲಿ. ಸೊ ಕೃಷಿ ಉಡಾನ್ ಅಂತಕ್ಕಂಥ ಯೋಜನೆಯನ್ನು ನಾಗರಿಕ ವಿಮಾನಯಾನ ಇಲಾಖೆ ಇಲ್ಲಿ ಜಾರಿಗೊಳಿಸಿರುವಂಥದ್ದು. ಸೊ ನೆಕ್ಸ್ಟ್ 88, ಕೇಂದ್ರ ಸರ್ಕಾರದ 2020-21 ಬಜೆಟ್ನಲ್ಲಿ ಠೇವಣಿ ವಿಮೆಯ ಮೊತ್ತವನ್ನು ಎಷ್ಟು ಲಕ್ಷಕ್ಕೆ ಹೆಚ್ಚಿಸಲಾಗಿದೆ ಅಂತ. ಕೇಂದ್ರ ಸರ್ಕಾರದ 2020-21 ಬಜೆಟ್ನಲ್ಲಿ ಠೇವಣಿ ವಿಮೆಯ ಮೊತ್ತವನ್ನು ಎಷ್ಟು ಲಕ್ಷಕ್ಕೆ ಹೆಚ್ಚಿಸಲಾಗಿದೆ? 2 ಲಕ್ಷ, 3 ಲಕ್ಷ, 4 ಲಕ್ಷ ಮತ್ತು 5 ಲಕ್ಷ ಅಂತಿದೆ. ಆಪ್ಷನ್ ಡಿ ಇದೆಯಲ್ಲ 5 ಲಕ್ಷ, ಅದು ರೈಟ್ ಆನ್ಸರ್ ಆಗುತ್ತೆ. 89ನೇದು 2019 ಶೌರ್ಯ ಚಕ್ರವನ್ನು ಯಾರಿಗೆ ನೀಡಲಾಯಿತು ಅಂತ. ಸೊ ಕರಣಬೀರ್ ಸಿಂಗು, ಇರ್ಫಾನ್ ರಂಜಾನ್ ಶೇಖು, ಮಮತಾ ದಲಾಲು ಮತ್ತು ಲಕ್ಷ್ಮೀ ಯಾದವ್ ಅಂತಿದೆ. 2019 ಶೌರ್ಯ ಚಕ್ರವನ್ನು ಸೊ ಯಾರಿಗೆ ನೀಡಲಾಗಿದೆ ಅಂದರೆ ಇಲ್ಲಿ ಇರ್ಫಾನ್ ರಂಜಾನ್ ಶೇಖ್ ಅಂತಿದೆಯಲ್ಲ, ಆಪ್ಷನ್ ಬಿ ಅದು ರೈಟ್ ಆನ್ಸರ್ ಆಗುತ್ತೆ. ಸೊ 90ನೇದು ಭುವನ್ ಪಂಚಾಯತ್ ವೆಬ್ ಪೋರ್ಟಲ್ನ ಹೊಸ ಆವೃತ್ತಿ. ಭುವನ್ ಪಂಚಾಯತ್ ವೆಬ್ ಪೋರ್ಟಲ್ನ ಹೊಸ ಆವೃತ್ತಿ 3.0 ಯಾವ ಸಂಸ್ಥೆಯ ತಂತ್ರಜ್ಞಾನವನ್ನು ಬಳಸುತ್ತಿದೆ ಅಂತ. ಸೊ DRDO, ಹಾಲು, ಮೈಕ್ರೋಸಾಫ್ಟ್ ಮತ್ತು ಇಸ್ರೋ ಅಂತಿದೆ. ಆಪ್ಷನ್ ಡಿ ಇದೆಯಲ್ಲ ಇಸ್ರೋ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಅಂತಂದರೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಅಂತ ಹೇಳ್ತಾರೆ ಕನ್ನಡದಲ್ಲಿ ಇಸ್ರೋವನ್ನು. ಸೊ ಭುವನ್ ಪಂಚಾಯತ್ ವೆಬ್ ಪೋರ್ಟಲ್ನ ಹೊಸ ಆವೃತ್ತಿ 3.0, ಸೊ ಅದು ಇಸ್ರೋ ತಂತ್ರಜ್ಞಾನವ, ಈ ಸಂಸ್ಥೆ ತಂತ್ರಜ್ಞಾನವನ್ನು ಇಸ್ರೋ ಅಂತಕ್ಕಂಥದ್ದು ಅದು ಯೂಸ್ ಮಾಡುತ್ತೆ ಅಂತ. ಸೊ 91ಗೆ ಬರೋಣ. ಸೊ ಆಲ್ಮೋಸ್ಟ್ 100 ಪ್ರಶ್ನೆಗಳಿಗೆ ಹತ್ರ ಆಗ್ತಾ ಇದ್ದೀವಿ ಈಗ. ಕ್ವಶನ್ ನಂಬರ್ 91ಅಲ್ಲಿ ವಿಶ್ವದ ಅತಿದೊಡ್ಡ ಧ್ಯಾನ ಕೇಂದ್ರವನ್ನು ಎಲ್ಲಿ ಉದ್ಘಾಟನೆ ಮಾಡಲಾಗಿದೆ ಅಂತ. ವಿಶ್ವದ ಅತಿದೊಡ್ಡ ಧ್ಯಾನ ಕೇಂದ್ರವನ್ನು ಕೋಲ್ಕತ್ತಾ, ಹೈದರಾಬಾದು, ಗುಜರಾತು, ಬ್ಯಾಂಗ್ಳೂರು. ಆಪ್ಷನ್ ಬಿ ಇದೆಯಲ್ಲ ಹೈದರಾಬಾದು, ಇಟ್ಸ್ ರೈಟ್ ಆನ್ಸರು. 92ನೇದು 50ನೇ ವಿಶ್ವ ಆರ್ಥಿಕ ವೇದಿಕೆಯಲ್ಲಿ ಕ್ರಿಸ್ಟಲ್ 2020 ಪ್ರಶಸ್ತಿ ಗೆದ್ದ ಭಾರತೀಯರು ಯಾರು ಅಂತ. 50ನೇ ವಿಶ್ವ ಆರ್ಥಿಕ ವೇದಿಕೆಯಲ್ಲಿ ಕ್ರಿಸ್ಟಲ್ 2020 ಪ್ರಶಸ್ತಿ ಗೆದ್ದ ಭಾರತೀಯರು ಯಾರು? ಕಿರಣ್ ಬೇಡಿ, ಪ್ರಿಯಾಂಕಾ ಚೋಪ್ರಾ, ದೀಪಿಕಾ ಪಡುಕೋಣೆ, ಮುಖೇಶ್ ಅಂಬಾನಿ ಅಂತಿದೆ. ಸೊ ಆಪ್ಷನ್ ಸಿ ಇದೆಯಲ್ಲ ದೀಪಿಕಾ ಪಡುಕೋಣೆ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ವಿಶ್ವ ಆರ್ಥಿಕ ವೇದಿಕೆಯಲ್ಲಿ ಕ್ರಿಸ್ಟಲ್ 2020 ಈ ಅವಾರ್ಡನ್ನು ಗೆದ್ದಂಥ ಭಾರತೀಯ ಅಂದರೆ ಅವಳು ದೀಪಿಕಾ ಪಡುಕೋಣೆ 50ನೇ ವಿಶ್ವ ಆರ್ಥಿಕ ವೇದಿಕೆಯಲ್ಲಿ. 93ನೇದು ಭಾರತದಲ್ಲಿ ಸ್ಮಾರ್ಟ್ಫೋನ್ಗಳ ಮಾರಾಟದಲ್ಲಿ ಅಗ್ರಸ್ಥಾನದಲ್ಲಿರುವುದು. ಭಾರತದಲ್ಲಿ ಸ್ಮಾರ್ಟ್ಫೋನ್ಗಳ ಮಾರಾಟದಲ್ಲಿ ಅಗ್ರಸ್ಥಾನದಲ್ಲಿರುವುದು ಕ್ಷಿಯಾಮಿ, ವಿವೋ, ಓಪ್ಪೋ ಮತ್ತು ಸ್ಯಾಮ್ಸಂಗು. ಕ್ಷಿಯಾಮಿ ಅಂತಿದೆಯಲ್ಲ, ಸೊ ರೆಡ್ಮಿಗೆ ಸಂಬಂಧಪಟ್ಟಂಥ ಒಂದು ಹ್ಯಾಂಡ್ಸೆಟ್ ಇದು, ಒಂದು ಕಂಪ್ನಿ ಅದು. ಸೊ ಅದು ನಂಬರ್ 1 ಪ್ಲೇಸ್ ಇದೆ ಅಂತ ಹೇಳ್ತಾರೆ, ಅಂದರೆ ಜಸ್ಟ್ ಒಂದು ಫ್ಯೂ ಇಯರ್ಸ್ ಬ್ಯಾಕಲ್ಲಿ ಇತ್ತು ಅದು. ನೆಕ್ಸ್ಟ್ 94ನೇದು ದಟ್ ಈಸ್ ರೋಹ್ತಂಗ್ ಪಾಸ್ ಅಂತ. ಅದು ರೋಹ್ತಂಗ್ ಪಾಸ್ ಈ ಸುರಂಗದ ನೂತನ ಹೆಸರು ಅಂತ. ಈ ರೋಹ್ತಂಗ್ ಪಾಸ್ ಅಂತಕ್ಕಂಥ ಸುರಂಗದ ನೂತನ ಹೆಸರು, ಇದು ಹಳೆಯ ಹೆಸರು, ಈಗ ಹೊಸ ನೇಮ್ ಏನಂತ ಇಟ್ಟಿದ್ದಾರೆ ಅದಕ್ಕೆ. ಸರ್ದಾರ್ ಪಟೇಲ್ ಸುರಂಗ, ಅಟಲ್ ಸುರಂಗ, ಸಾವರ್ಕರ್ ಸುರಂಗ ಮತ್ತು ಯಾಂಗ್ಸ್ತೆ ಪಾಸ್ ಅಂತಿದೆ. ಸೊ ಆಪ್ಷನ್ ಬಿ ಇದೆಯಲ್ಲ ಅಟಲ್ ಸುರಂಗ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. 95 CK ನಾಯ್ಡು ಪ್ರಶಸ್ತಿ ಯಾವ ಕ್ಷೇತ್ರಕ್ಕೆ ಕೊಡ್ತಾರೆ ಅಂತ. ಸೊ ವಾಲಿಬಾಲು, ಹಾಕಿ, ಕ್ರಿಕೆಟು, ಕಬಡ್ಡಿ. ವಾಲಿಬಾಲ್, ಹಾಕಿ, ಕ್ರಿಕೆಟ್ ಮತ್ತು ಕಬಡ್ಡಿ. ಆಪ್ಷನ್ ಸಿ ಇದೆಯಲ್ಲ ಅದು ರೈಟ್ ಆನ್ಸರು. ಕ್ರಿಕೆಟ್ಗೆ ಕೊಟ್ಟಂಥ ಒಂದು ಅವಾರ್ಡ್ ಅದು. CK ನಾಯ್ಡು ಪ್ರಶಸ್ತಿ ಯಾವ ಕ್ಷೇತ್ರಕ್ಕೆ ಕೊಡ್ತಾರೆ ಅಂತ. 96ನೇದು 2020ರಲ್ಲಿ ಜಾಗತಿಕ ಆರ್ಥಿಕ ಬೆಳವಣಿಗೆ ದರವನ್ನು ವಿಶ್ವ ಬ್ಯಾಂಕ್ ಎಷ್ಟು ಎಂದು ಲೆಕ್ಕ ಹಾಕಿದೆ ಅಂತ. 2020ರಲ್ಲಿ ಜಾಗತಿಕ ಆರ್ಥಿಕ ಬೆಳವಣಿಗೆ ದರವನ್ನು ವಿಶ್ವ ಬ್ಯಾಂಕ್ ಎಷ್ಟು ಎಂದು ಲೆಕ್ಕ ಹಾಕಿದೆ. 2.1%, 2.5%, 3.2%, 2.8% ಅಂತ ಇದೆ. ಸೊ ಆಪ್ಷನ್ ಬಿ ಇದೆಯಲ್ಲ 2.5%, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ 97ನೇ ಪ್ರಶ್ನೆ, ಕೊಂಕಣ ನೌಕಾಭ್ಯಾಸ ಭಾರತ ಮತ್ತು ಯಾವ ದೇಶಗಳ ನಡುವಿನದ್ದಾಗಿದೆ ಅಂತ. ಕೊಂಕಣ ನೌಕಾಭ್ಯಾಸ ಭಾರತ ಮತ್ತು ಯಾವ ದೇಶಗಳ ನಡುವಿನದ್ದಾಗಿದೆ? ಜಪಾನ್, ಇಂಗ್ಲೆಂಡ್, ಅಮೆರಿಕ, ವಿಯೆಟ್ನಾಂ. ಆಪ್ಷನ್ ಬಿ ಇದೆಯಲ್ಲ ಇಂಗ್ಲೆಂಡು, ಅದಕ್ಕೆ ರೈಟ್ ಆನ್ಸರ್ ಆಗುತ್ತೆ. 98ನೇದು ರಮೇಶನ್ನು ಹರೀಶನಿಗಿಂತ 20ರಷ್ಟು ಗಳಿಸುತ್ತಾನೆ ಮತ್ತು ಹರೀಶನ್ನು ರಮೇಶನಿಗಿಂತ 20% ಕಡಿಮೆನೇ ಗಳಿಸುತ್ತಾನೆ. ರಾಜುವಿನ ಗಳಿಕೆ 100 ರೂಪಾಯಿ ಆದರೆ ರಮೇಶನ ಗಳಿಕೆ ಎಷ್ಟು ಅಂತ. ಸೊ 96, 100, 120, 80. ಆಪ್ಷನ್ ಎ ಇದೆಯಲ್ಲ 96, ಅದು ರೈಟ್ ಆನ್ಸರು. ನೆಕ್ಸ್ಟು 99ನೇ ಪ್ರಶ್ನೆ, ಒಂದು ಅಂಗಡಿ ಪ್ರಾರಂಭಿಸಿದ ದಿನದಿಂದ ಗಿರಾಕಿಗಳ ಸಂಖ್ಯೆ ಪ್ರತಿದಿನಕ್ಕೆ 2ರಷ್ಟಾಗುತ್ತದೆ ಅಂತ. ಒಂದು ಅಂಗಡಿ ಆರಂಭಿಸಿದ ದಿನದಿಂದ ಗಿರಾಕಿಗಳ ಸಂಖ್ಯೆ ಪ್ರತಿದಿನಕ್ಕೆ 2ರಷ್ಟಾಗಿರುತ್ತದೆ. 7ನೇ ದಿನಕ್ಕೆ ಗಿರಾಕಿಗಳ ಸಂಖ್ಯೆ 192 ಆದರೆ ಮೊದಲ ದಿನವಿದ್ದ ಗಿರಾಕಿಗಳ ಸಂಖ್ಯೆ ಎಷ್ಟು ಅಂತ ಇದೆ ಇಲ್ಲಿ. ಸೊ 4, 8, 6, 3. ಆಪ್ಷನ್ ಡಿ ಇದೆಯಲ್ಲ 3, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ 100ನೇ ಪ್ರಶ್ನೆ, ಈ ಒಂದು ವಿಡಿಯೋ ಸೆಷನ್ ಮಾದರಿ ಪ್ರಶ್ನೆ ಪತ್ರಿಕೆ 12ರ ಒಂದು ಕಡೆಯ ಪ್ರಶ್ನೆ ಇದು. ಈ ಕೆಳಗಿನ ಯಾವುದು ಪೂರ್ಣ ವರ್ಗ ಮತ್ತು ಪೂರ್ಣ ಘನ ಸಂಖ್ಯೆ ಅಂತ ಹೇಳಿದರೆ ಇಲ್ಲಿ 125, 64, 9 ಮತ್ತು 27. ಆಪ್ಷನ್ ಬಿ ಇದೆಯಲ್ಲ 64, ಇದು ಪೂರ್ಣ ವರ್ಗ ಮತ್ತು ಪೂರ್ಣ ಘನ ಸಂಖ್ಯೆ ಆಗಿದೆ. ನೋಡಿ 64 ಅಂತಕ್ಕಂಥ ಒಂದು ಸಂಖ್ಯೆ. ಸೊ ಇಲ್ಲಿಗೆ ಸುಮಾರು PDO, VA,
TET HSTR ಮತ್ತು GPSTR ಅಂತ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಿಮಗೆ ಉಪಯೋಗ ಆಗಲಿ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲ ರೀತಿಯ ಪ್ರಶ್ನೆಗಳನ್ನು ಒಳಗೊಂಡಂಥ ಈ ಮಾದರಿ ಪ್ರಶ್ನೆ ಪತ್ರಿಕೆಗಳ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ 11 ಕಂಪ್ಲೀಟ್ ಆಗಿ 12ನೇ ವಿಡಿಯೋ ಕೂಡ ಈಗ ಅಪ್ಲೋಡ್ ಆಗಿದೆ. ಉಳಿದಂತೆ ಸುಮಾರು ಇನ್ನೂ 10 ಒಂದು ಮಾದರಿ ಪ್ರಶ್ನೆ ಪತ್ರಿಕೆಗಳಿದೆ. ಎಲ್ಲವನ್ನು ನಾನಿಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ದಯಮಾಡಿ ನೀವು ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ. ನಮ್ಮದು ಯಾವುದೇ ಹೊಸ ನೋಟಿಫಿಕೇಷನ್ ಬೇಕು ಅಂದರೆ ಬೆಲ್ ಐಕನ್ ಪ್ರೆಸ್ ಮಾಡಲೇಬೇಕು, ಇಲ್ಲಾಂದರೆ ನೋಟಿಫಿಕೇಷನ್ ಮೆಸೇಜ್ ಬರಲ್ಲ ನಿಮಗೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಶೇರ್ ಮಾಡಬೇಕು, ದಟ್ ಈಸ್ ವೆರಿ ಇಂಪಾರ್ಟೆಂಟು. ನಾವಂತೂ ₹1 ಪೇಮೆಂಟ್ ತೊಗೊಂಡು ಮಾಡ್ತಾ ಇಲ್ಲ. ಆದರೂ ಹೇಳಿದೆ ನಾನು ನನ್ನ ರೆಗ್ಯುಲರ್ ಚಾನಲ್ಲಿ ನಿಮಗೆ ಸೂಪರ್ ಥ್ಯಾಂಕ್ಸ್ ಒಂದು ಆಪ್ಷನಿಂದ ನಿಮಗೆ ಏನಾದರೂ ಕಾಂಟ್ರಿಬ್ಯೂಟ್ ಮಾಡಬೇಕಾದ್ರೆ ಮಾಡಿ ಅಂತ. ಅಲ್ಲಿ ₹40 ಸ್ಟಾರ್ಟ್ ಆಗುತ್ತೆ, 40, 100, 200 ಹೀಗೆಲ್ಲ. ನನಗೇನು ರಿಕ್ವೆಸ್ಟ್ ಮಾಡಲ್ಲ, ಮಾಡಲೇಬೇಕು ಅಂತ. ಜಸ್ಟ್ ಒಂದು ಕೇಳುವಂಥ ಸೌಜನ್ಯ ಇಟ್ಕೊಂಡು ಅದು ಕೇಳ್ತೀವಿ ಅಷ್ಟೇ. ನಾವು ನಿಮಗೆ ಮಾಡಬೇಕು ಅನ್ನಿಸಿದ್ರೆ ಮಾಡಿ ಅಂತ. ಯಾಕಂದರೆ ನಮಗೆ ಕೆಲವೊಂದು ಬುಕ್ಸ್ ಪರ್ಚೇಸ್ ಮಾಡಲಿಕ್ಕೆ ಈ ಡೇಟಾ ಪ್ಯಾಕ್ಸು ಇವೆಲ್ಲದಕ್ಕೂ ನಮಗೆ ಒಂಚೂರು ಎಕ್ಸ್ಪೆಂಡಿಚರ್ ಆಗುತ್ತೆ ಮಾಡಬೇಕಾದ್ರೆ. ಒಂದು 2 ವಿಡಿಯೋನ ನಾವು 30-40 ನಿಮಿಷ ಅದನ್ನು ರೆಕಾರ್ಡ್ ಮಾಡಿ ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡಲಿಕ್ಕೆ 2 ವಿಡಿಯೋ ಮಾಡ್ತೀವಿ ಅಂದರೆ ನಮಗೆ ಅಲ್ಲೇ 2 GB ಹೋಗ್ಬಿಡುತ್ತೆ. ಹಾಗಾಗಿ ನಮಗೂ ಒಂದಷ್ಟು ಎಕ್ಸ್ಪೆಂಡಿಚರ್ಸ್ ಎಲ್ಲ ಇದ್ದೇ ಇರುತ್ತೆ. ಅವೆಲ್ಲ ಜಾಸ್ತಿ ಹೇಳಲಿಕ್ಕಾಗಲ್ಲ. ಐ ಹೋಪ್ ಯು ಅಂಡರ್ಸ್ಟುಡ್. ಅದು ನಿಮಗೆ ಆದರೆ ದಯಮಾಡಿ ಒಂದು ಹೆಲ್ಪ್ ಮಾಡೋ ಪ್ರಯತ್ನ ಮಾಡಿ. ಸೊ ಹಾಗೆಯೇ ನಮ್ಮ ಫೇಸ್ಬುಕ್ ಪೇಜ್ ಇದೆ. ಸೊ ದಯವಿಟ್ಟು ಫಾಲೋ ಮಾಡೋ ಪ್ರಯತ್ನ ಮಾಡಿ. ಈಗಾಗಲೇ ಅಲ್ಲಿ ಕೂಡ ಸುಮಾರು 15ರಿಂದ 20 TET ಮತ್ತು GPSTಗೆ ಸಂಬಂಧಪಟ್ಟಂಥ ವೀಡಿಯೋಸ್ಗಳೆಲ್ಲ ಅಪ್ಲೋಡ್ ಆಗಿದೆ. ನೀವು ಫಾಲೋ ಮಾಡಿದ್ರೆ ನೀವು ಅಲ್ಲಿ ಪ್ರತಿದಿನ ಅಲ್ಲೂ ನೋಡ್ಬೋದು. ಸೊ ಧನ್ಯವಾದ. ಮತ್ತೊಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ನಾನು ಮತ್ತೆ ಸಿಗ್ತೀನಿ. ಅಲ್ಲಿವರೆಗೆ ನಿಮಗೆಲ್ಲ ನಮಸ್ಕಾರ.